ಪಂಚರಾಜ್ಯ ಪರಾಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನಾನು ರಂಗನಾಥ್ ಭಾರದ್ವಾಜ್. ಜೊತೆಗೆ ನನ್ನ ಜೊತೆಗೆ ಮಾಲ್ತೇಶ್ ಕೂಡ ಇದ್ದಾರೆ. ಸಾಕಷ್ಟು ವಿವರಗಳನ್ನು ನಾವು ಕೊಡ್ತೀವಿ ನಿಮಗೆ. ಅಂದರೆ ಈಗ ಚುನಾವಣೆ, ಪಂಚರಾಜ್ಯಗಳ ಚುನಾವಣೆ ಏನೇನಾಗಿದೆ, ಏನು ರಿಸಲ್ಟ್ ಎಲ್ಲ ಗೊತ್ತಿರುವಂಥ ಸಂಗತಿ. ಇದ್ರ ಬಗ್ಗೆ ಸಾಕಷ್ಟು ವಿವರಗಳು ಕೊಡ್ತೀವಿ. ಕಾರಣ ಏನು, ಮತ್ತೆ ಉತ್ತರ ಪ್ರದೇಶದ ಜನ ಮತ್ತೆ ಬಿಜೆಪಿಗೆ ಮಣೆ ಹಾಕಲಿಕ್ಕೆ ಕಾರಣ ಏನು, ಜೊತೆಗೆ ಬಿಜೆಪಿದು ಒಂದು ಲೆಕ್ಕದಲ್ಲಿ ಒಳ್ಳೆ ಸಾಧನೆ. ಸೊ ಇದಕ್ಕೆ ಕಾರಣ ಏನಿರಬಹುದು, ಇವೆಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ನಮ್ಮ ಜೊತೆಗೆ ಗೆಸ್ಟ್ಗಳು ಕೂಡ ಇದ್ದಾರೆ. ಬಿಜೆಪಿಯಿಂದ ಗಿರಿಧರ್ ಉಪಾಧ್ಯಾಯ ಇದ್ದಾರೆ, ಬಿ ಟಿ ನಾಗಣ್ಣವರು ಇದ್ದಾರೆ, ಆಪ್ ವಕ್ತಾರರು, ಆರ್ ಧ್ರುವನಾರಾಯಣ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಜೊತೆಗೆ ಚರ್ಚೆಗೆ ಬರ್ತಾರೆ, ಸುಬ್ರಹ್ಮಣ್ಯ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಯುಪಿಯಲ್ಲಿ ಬಿಜೆಪಿದು ಭರ್ಜರಿ ಗೆಲುವು. ಕಳೆದ ಬಾರಿಯ ಗೆಲುವಿಗೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಅನ್ನೋದು ಬಿಟ್ಟರೆ ಈ ಬಾರಿ ಯಾವ ಸಮೀಕ್ಷೆಗಳು ಕೂಡ ಹೇಳಿಲ್ಲ ಈ ಮಟ್ಟಕ್ಕೆ ಬಿಜೆಪಿ ತಗೊಳ್ಳುತ್ತೆ ಅಂತ. ನಿಜಕ್ಕೂ ಯುಪಿನಲ್ಲಿ ಬಿಜೆಪಿ ಗೆಲುವಿಗೆ ಕಾರಣ ಏನು? ಎಸ್ ಪಿ ಸೋತಿದ್ದು ಹೇಗೆ, ಕೈ ಸುಟ್ಕೊಂಡಿದ್ದು ಹೇಗೆ? ಬಹುಜನ ಸಮಾಜವಾದಿ ಪಾರ್ಟಿ ಮಾಯಾವತಿ ಯಾಕೆ ಸುಮ್ಮನಾಗ್ಬಿಟ್ರು, ಯಾಕೆ ದುರ್ಬಲರಾದರು, ಇವೆಲ್ಲ ಪ್ರಶ್ನೆಗಳು ಕೂಡ ಇವೆ. ನಿಜಕ್ಕೂ ಹಾಗಾದರೆ ಕೇಸರಿ ಪಡೆಯ ಗೆಲುವಿಗೆ ಕಾರಣವಾದಂಥ ಅಂಶಗಳು ಯಾವ್ಯಾವು? ಯುಪಿನಲ್ಲಿ ಬಿಜೆಪಿ ಗೆದ್ದಿದ್ದೆಷ್ಟು, ಕಳ್ಕೊಂಡಿದ್ದೆಷ್ಟು? ಯುಪಿಯಲ್ಲಿ ಭರ್ಜರಿಯಾದಂಥ ಜಟಾಪಟಿ ಇತ್ತು. ಎಲ್ಲೋ ಕಡೆಗೆ ಆರಂಭದಲ್ಲೇ ಬಹಳ ಹಿನ್ನಡೆ ಆಗುತ್ತೆ, ಮುಖಭಂಗ ಆಗುತ್ತೆ ಅನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಿಬಂದಿತ್ತು. ಬಿಜೆಪಿ ಏನೇ ಗೆದ್ದರೂ ಕೂಡ ಅದು 200 ಹತ್ತಿರ ಬರ್ಬೋದು, ಒಂದು 10-20 ಕಡಿಮೆ ಆಗ್ಬೋದು, ಅಥವಾ ಅದಕ್ಕಿಂತ ಮೇಲೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಆದರೆ ಸಿಕ್ಕಿರುವಂಥದ್ದು ನಿಜಕ್ಕೂ ಅಭೂತಪೂರ್ವವಾದಂಥ ಗೆಲುವು. ಕಾರಣ ಏನು? ಯುಪಿ ಗೆಲುವಿಗೆ ಕಾರಣವಾದಂಥ ಅಂಶಗಳು ಏನೇನು, ಅಂಕಿಅಂಶಗಳು ಏನು ಹೇಳುತ್ತವೆ? ಇದು ಉತ್ತರ ಪ್ರದೇಶ ಮಾತ್ರ ಅಲ್ಲ, ಕಳೆದ ಬಾರಿಯೂ ಕೂಡ 4 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಂತಹ ಭಾರತೀಯ ಜನತಾ ಪಕ್ಷ ಈಗ ಮತ್ತೆ ಅಷ್ಟೇ ರಾಜ್ಯಗಳಲ್ಲಿ ಅಧಿಕಾರವನ್ನ ಹಿಡಿಯುವಂಥದ್ದನ್ನ ಖಚಿತಪಡಿಸಿಕೊಂಡಿದೆ. ಅದರಲ್ಲೂ ಕೂಡ ಉತ್ತರಾಖಂಡ್ನಲ್ಲೂ ಕೂಡ ಪೂರ್ಣ ಬಹುಮತದ ಸರ್ಕಾರವನ್ನ ರಚನೆ ಮಾಡ್ತಾ ಇದೆ. ಮಣಿಪುರ ಮತ್ತು ಗೋವಾದಲ್ಲೂ ಕೂಡ ಅಧಿಕಾರವನ್ನ ಹಿಡಿಯುವಂತಹದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನ ಈಗಾಗಲೇ ಬಿಜೆಪಿ ಮಾಡ್ಕೊಂಡಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಪಂಜಾಬ್ ಒಂದು ರಾಜ್ಯದಲ್ಲಿದ್ದಂತಹ ಕಾಂಗ್ರೆಸ್ ಪಂಜಾಬ್ ಅನ್ನ ಕಳ್ಕೊಂಡಿದೆ. ಒಂದು ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಸೇರಿದಂತೆ ಅಲ್ಲಿ ಇದುವರೆಗೆ ಆಳ್ವಿಕೆಯನ್ನ ನಡೆಸಿದಂತವರನ್ನ ಗುಡಿಸಿ ಹಾಕಿದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ತರದ ಒಂದು ಅಭೂತಪೂರ್ವವಾದಂತಹ ಗೆಲುವನ್ನ ಪಂಜಾಬ್ನಲ್ಲಿ ಸಾಧಿಸೋದಕ್ಕೆ ಆಮ್ ಆದ್ಮಿ ಪಕ್ಷಕ್ಕೆ ಸಾಧ್ಯ ಆಗಿದೆ. ಯಾವ ಪಕ್ಷದ ಪಾಲಾಗುತ್ತೆ ಗೋವಾದ ಅಧಿಕಾರದ ಗದ್ದುಗೆ ಅನ್ನುವಂಥದ್ದು ಇನ್ನೂ ಕೂಡ ನಿಶ್ಚಿತ ಆಗಬೇಕಾಗಿದೆ. ಯಾಕಂದ್ರೆ ಅತಂತ್ರ ವಿಧಾನಸಭೆ ಇದೆ ನಿಜ, ಒಂದು ಸ್ಥಾನದ ಕೊರತೆ ಅಷ್ಟೇನೆ ಬಿಜೆಪಿಗೆ ಇರೋದ್ರಿಂದಾಗಿ ಬಹುತೇಕ ಬಿಜೆಪಿಯಲ್ಲಿ ಅಧಿಕಾರವನ್ನ ಹಿಡಿಯೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಅದಕ್ಕೆ ಬೇಕಾದಂತಹ ಸಪೋರ್ಟ್ ಅನ್ನ ಕೂಡ ಅದು ಪಕ್ಷೇತರರಿಂದ ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ. ಹಾಗಾದ್ರೆ ಉಳಿದ ರಾಜ್ಯಗಳಲ್ಲಿ ಈಗಾಗಲೇ ನಾವು ಉತ್ತರ ಪ್ರದೇಶದ ಚುನಾವಣಾ ಲೆಕ್ಕಾಚಾರವನ್ನ ನೋಡಿದ್ವಿ. ಹಾಗಾದ್ರೆ ಉಳಿದ ರಾಜ್ಯಗಳಲ್ಲಿ ಯಾವ ಸ್ವರೂಪದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿದೆ ಮತ್ತು ಪಂಜಾಬ್ನಲ್ಲಿ ಹೇಗೆ ಆಮ್ ಆದ್ಮಿ ಪಕ್ಷ ದಿಗ್ವಿಜಯವನ್ನ ಸಾಧಿಸಿದೆ? ಆಮ್ ಆದ್ಮಿ ಪಕ್ಷ ನಿಜಕ್ಕೂ ಕೂಡ ದೊಡ್ಡದಾದಂಥ ಒಂದು ಸಾಧನೆಯನ್ನ ಪಂಜಾಬ್ನಲ್ಲಿ ಮಾಡಿರುವಂಥದ್ದು ಸ್ಪಷ್ಟ. ಹಾಗೆಯೇ ಗೋವಾ ಇರಬಹುದು, ಉತ್ತರಾಖಂಡ್ನಲ್ಲಿ, ವಿಶೇಷವಾಗಿ ಉತ್ತರಾಖಂಡ್ನಲ್ಲಿ 3 ಮುಖ್ಯಮಂತ್ರಿಗಳನ್ನ ಮಾಡಿದ್ರೂ ಕೂಡ ಅಧಿಕಾರದ ಕೀಲಿಕೈ ತನ್ನ ಕೈಯಲ್ಲಿನೇ ಭದ್ರವಾಗಿಟ್ಟುಕೊಳ್ಳುವಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸಾಧ್ಯ ಆಗಿರುವಂಥದ್ದು. ಕಾಂಗ್ರೆಸ್ ಆಲ್ಟರ್ನೇಟಿವ್ ಆಗಿ ಬರ್ತಾ ಇರುತ್ತೆ, 5 ವರ್ಷಕ್ಕೊಮ್ಮೆ ಮತ್ತೆ ಬಂದೇ ಬರ್ತೀವಿ ನಾವು ಅನ್ನುವಂತಹ ವಿಶ್ವಾಸದಲ್ಲಿನೇ ಯಥಾ ಪ್ರಕಾರವಾದಂತಹ ಒಂದು ಆಂತರಿಕ ಜಗಳ. ಒಂದು ರೀತಿಯಲ್ಲಿ ಉತ್ತರಾಖಂಡಿನ ಮಟ್ಟಿಗೆ ಕಾಂಗ್ರೆಸ್ ಆಲ್ರೆಡಿ 2 ಪಕ್ಷವಾಗಿ ಒಳಗಿನೇ ಇಬ್ಬಾಗ ಆದಂತೆ ಕಂಡು ಬರ್ತಾ ಇತ್ತು. ಅಂತಹ ಫೋರ್ಸ್ನ ಮೂಲಕವಾಗಿ ಒಂದು ಬಲಿಷ್ಠ ಪಕ್ಷವನ್ನ ಎದುರಿಸೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿ ಈ ರಿಸಲ್ಟ್ ನ ಮೂಲಕವಾಗಿ ಸಿಕ್ಕಿದೆ. ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕಾಗಿದ್ದಂತಹ ಹರೀಶ್ ರಾವತ್ ಕೂಡ ಸೋತಿದ್ದಾರೆ. ಆದ್ರೆ ಇನ್ನೊಂದು ಅಂಶವನ್ನ ಇಲ್ಲಿ ಗಮನಿಸಬೇಕು. ಬಿಜೆಪಿ ಇಷ್ಟೆಲ್ಲ ಗೆದ್ದ ನಂತರವೂ ಕೂಡ ಅವರ ಮುಖ್ಯಮಂತ್ರಿ ಸೋತಿರುವಂತಹದ್ದು, ಪುಷ್ಕರ್ ಸಿಂಗ್ ಧಾಮಿ ಅವರು ಸೋತಿರುವಂತಹದ್ದು ಕೂಡ ಬಹಳ ಗಮನಾರ್ಹವಾದಂತಹ ಅಂಶ. ಉತ್ತರಾಖಂಡ್ನಲ್ಲಿ 48 ಸ್ಥಾನಗಳನ್ನ ಗೆಲ್ಲೋದ್ರಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ಯಶಸ್ವಿಯಾಗಿದೆ. ಕಾಂಗ್ರೆಸ್ ಕೇವಲ 18ಕ್ಕೆ ಸೀಮಿತ ಆಗಿರುವಂತದ್ದು. ಆಮ್ ಆದ್ಮಿ ಪಕ್ಷವು ಕೂಡ ಇಲ್ಲಿ ವೋಟ್ ಶೇರನ್ನ ಪಡ್ಕೊಳ್ಳುವುದರಲ್ಲಿ ಯಶಸ್ವಿಯಾಗಿದೆ. ಆದರೆ ಗೆಲುವು ಯಾವುದು ಕೂಡ ದಾಖಲಾಗಿಲ್ಲ. 4 ಕ್ಷೇತ್ರಗಳಲ್ಲಿ ಇತರರು ಗೆಲುವನ್ನ ದಾಖಲಿಸಿಕೊಂಡಿದ್ದಾರೆ. ಹೀಗಾಗಿ ಬಿಜೆಪಿ ಬಹಳ ಆರಾಮಾಗಿ ಈ ಒಂದು ರಾಜ್ಯದಲ್ಲಿ ಅಧಿಕಾರವನ್ನ ಮುಂದಿನ 5 ವರ್ಷಕ್ಕೆ
ಖಾತ್ರಿಪಡಿಸಿಕೊಂಡಿದೆ. ಹೀಗಾಗಿ ಸ್ಥಳೀಯ ನಾಯಕತ್ವ ಬಹಳ ಮುಖ್ಯ ಏನು ಅಲ್ಲವೇನೋ ಅನ್ನುವ ಸಂದೇಶವೂ ಕೂಡ ಉತ್ತರಾಖಂಡ್ನ ಚುನಾವಣೆಯೊಂದಿಗೆ ರವಾನೆಯಾಗಿರುವಂಥದ್ದು ಸ್ಪಷ್ಟ. ಆದರೆ ಉತ್ತರ ಪ್ರದೇಶದ ಚುನಾವಣೆ ಇದೆಯಲ್ಲ, ಒಂದು ದೊಡ್ಡ ರಾಜ್ಯದಲ್ಲಿ ಅಧಿಕಾರವನ್ನ ಪಡೆಯುವಂಥದ್ದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯದಲ್ಲಿ, ವಿಶಾಲ ರಾಜ್ಯದಲ್ಲಿ ಕಳೆದ 30-35 ವರ್ಷಗಳಿಂದ ಯಾವತ್ತೂ ಕೂಡ ಒಂದು ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿರಲಿಲ್ಲ. 90ರ ದಶಕದಲ್ಲಿ ಬಿಜೆಪಿ, ಬಿಎಸ್ಪಿ, ಬಿಜೆಪಿ ಈ ರೀತಿಯಂತ ಜೋಡಿ ಸರ್ಕಾರಗಳು ಆಗಾಗ್ಗೆ ರಿಪೀಟ್ ಆಗಿದ್ದವು ನಿಜ, ಆದರೆ ಪೂರ್ಣ ಅಧಿಕಾರದ ಸರ್ಕಾರಗಳ ಆಗಿರಲಿಲ್ಲ. ಹಾಗಾಗಿನೇ ಈ ಬಾರಿಯ ಚುನಾವಣೆ ಬಹಳ ಮುಖ್ಯವಾಗಿತ್ತು. ರಾಮ ಮಂದಿರ ಇರ್ಬೋದು, ಕಾಶಿ ಕಾರಿಡಾರ್ ಇರ್ಬೋದು, ಇವೆಲ್ಲವೂ ಕೂಡ ಗೆಲುವಿನ ಒಂದಿಷ್ಟು ಹಾದಿಯನ್ನ ಸುಗಮಗೊಳಿಸಿರುವಂಥದ್ದು ಕೂಡ ಸ್ಪಷ್ಟ. ಯಾಕಂದ್ರೆ ಭಾವನಾತ್ಮಕ ವಿಚಾರಗಳು ಇರ್ಬೋದು, ಧಾರ್ಮಿಕ ವಿಚಾರಗಳಿರ್ಬೋದು, ನಂಬಿಕೆಯ ವಿಚಾರಗಳಿರ್ಬೋದು, ಇವುಗಳಲ್ಲಿ ಯೋಗಿ ತಾವು ಹೇಳಿದ್ದನ್ನ ನಡೆಸಿಕೊಡ್ತಾ ಇದ್ದಾರೆ ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಮಾಡಿದ್ರು. ಕೇವಲ ಕಾಶಿ ಅಥವಾ ಅಯೋಧ್ಯೆ ಇವಿಷ್ಟೇ ಓಟನ್ನು ತಂದು ಕೊಡುತ್ತೆ ಅನ್ನೋದನ್ನ ನಂಬುವುದು ಸ್ವಲ್ಪ ಮಟ್ಟಿಗೆ ಕಷ್ಟ. ಯಾಕಂದ್ರೆ ಎಷ್ಟೇ ಧಾರ್ಮಿಕ ನಂಬಿಕೆಗಳಿದ್ರೂ ಕೂಡ ಪ್ರತಿನಿತ್ಯ ಜನ ಬದುಕಲೇಬೇಕು, ಊಟ ಮಾಡಲೇಬೇಕು, ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇರಲೇಬೇಕು. ಅಲ್ಲಿ ಜನರಿಗೆ ಒಂದಿಷ್ಟು ಸ್ಪಂದನೆಯೂ ಕೂಡ ಸರ್ಕಾರದಿಂದ ಸಿಕ್ಕಾಗ ಮಾತ್ರ ಈ ಧಾರ್ಮಿಕ ವಿಚಾರಗಳು ಕೂಡ ಒಂದಷ್ಟು ಮಟ್ಟಿಗೆ ಸಹಾಯವನ್ನ ಮಾಡಬಲ್ಲವು. ಆ ನಿಟ್ಟಿನಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ಮುಖ್ಯವಾಗಿ ಇಲ್ಲಿ ಚರ್ಚೆಗೆ ಬಂದಿರುವಂತಹ ಲಾ ಅಂಡ್ ಆರ್ಡರ್. ಉತ್ತರ ಪ್ರದೇಶ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಅಲ್ಲಿ ಜಂಗಲ್ ರಾಜ್ ಅನ್ನುವಂತಹ ಒಂದು ಚರ್ಚೆಯನ್ನ ನಾವು 90ರ ದಶಕದಲ್ಲಿ ಬಹಳ ಜೋರಾಗಿ ಮಾಡ್ತಾ ಇದ್ವಿ. ಆದ್ರೆ ಈಗ ಅಲ್ಲಿ ಬದಲಾವಣೆ ಆಗಿದೆ ಅನ್ನುವಂತಹ ಮುನ್ಸೂಚನೆಯನ್ನ ಇಲ್ಲಿ ಯೋಗಿ ಆದಿತ್ಯನಾಥ್ ತೋರಿಸಿರುವಂತದ್ದು ಈ ರಿಸಲ್ಟ್ ಅಲ್ಲೂ ಕೂಡ ಗೋಚರ ಆಗ್ತಾ ಇರುವಂತಹ ಪ್ರಮುಖ ಅಂಶಗಳೇ. ಒಟ್ಟು ರಿಸಲ್ಟ್ ನ ಬಗ್ಗೆ ಒಂದಿಷ್ಟು ಲೆಕ್ಕಾಚಾರಗಳು ಹೇಗೆಲ್ಲ ಸಾಗಿದಾವೆ ಮತ್ತು ರಿಸಲ್ಟ್ ಯಾವ ಸ್ವರೂಪದಲ್ಲಿದೆ ಅನ್ನೋದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಎಲೆಕ್ಷನ್ ರೂಮ್ ನಿಂದ ಮಾಲ್ತೇಶ್ ನೀಡ್ತಾರೆ. ಓವರ್ ಟು ಯು ಮಾಲ್ತೇಶ್. ಥ್ಯಾಂಕ್ ಯು ಹರಿಪ್ರಸಾದ್. ಖಂಡಿತ ನೀವು ಹೇಳಿದ ಹಾಗೆ ಈ ಬಾರಿ ಬಿಜೆಪಿ ಅಲ್ಲಿ ಸ್ಪಷ್ಟ ಬಹುಮತವನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗುತ್ತಾ ಅನ್ನುವಂಥದ್ದು ಸಹಜವಾಗಿ ಒಂದು ಪ್ರಶ್ನಾರ್ಥಕವಾಗಿದ್ದಂತಹ ಸಂಗತಿಯಾಗಿತ್ತು. ಬಟ್ ಅದರ ಜೊತೆಗೆ ಬಹಳ ವಿಶ್ವಾಸವನ್ನ ಕೂಡ ಬಿಜೆಪಿ ಹೊಂದಿತ್ತು. ಅದಕ್ಕೆ ತಕ್ಕ ಹಾಗೇನೆ ಎಕ್ಸಿಟ್ ಪೋಲ್ ನಲ್ಲೂ ಕೂಡ ಬಿಜೆಪಿ ಇಲ್ಲಿ ಬಹುಮತದತ್ತ ಸಾಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿತ್ತು. ಅದರಂತೆ ಇಲ್ಲಿ ಎಕ್ಸಿಟ್ ಪೋಲ್ ನಡೆಸಿದಂತಹ ಸಮೀಕ್ಷೆ ಪ್ರಕಾರವಾಗಿ ನಾವು ಗಮನಿಸಿದಾಗ ಅದರಲ್ಲಿದ್ದಂತಹ ಸಮೀಕ್ಷೆ ಪ್ರಕಾರವಾಗಿನೇ ರಿಸಲ್ಟ್ ಬಂದಿರುವಂತದನ್ನ ನೋಡಿದ್ವಿ. ಹೌದು, ಯೋಗಿ ಮತ್ತು ಮೋದಿಯ ಜೋಡಿಯ ಮೋಡಿಗೆ ಇಲ್ಲಿ ಉತ್ತರ ಪ್ರದೇಶದ ಮಂದಿ ಮಣೆ ಹಾಕಿದ್ದಾರೆ, ಮತ ಹಾಕಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಪ್ರಮುಖವಾಗಿ ಏನೇನ್ ಕಾರಣಗಳಾಯ್ತು ಅನ್ನುವಂತ ನೋಡಿದಾಗ ಯುಪಿ ಅಂತ ಅಂದ್ರೆ ಅದೊಂದು ರೀತಿ ಗೂಂಡಾರಾಜ್ ಅನ್ನುವಂಥ ರೀತಿಯಾಗಿ ಬಿಂಬಿತ ಆಗಿದ್ದಂಥದನ್ನ ನೋಡಿದೀವಿ. ಪೂರ್ಣ ಮಟ್ಟಕ್ಕೆ ಅಲ್ಲದೆ ಹೋದ್ರು ತಕ್ಕ ಮಟ್ಟಿಗೆ ಇಲ್ಲಿ ಆ ಗೂಂಡಾರಾಜ್ ಅನ್ನುವಂತಹ ಹಣೆಪಟ್ಟಿಯನ್ನ ತೆಗೆದು ಹಾಕುವಂತ ನಿಟ್ಟಿನಲ್ಲಿ ಯೋಗಿ ಆದಿತ್ಯನಾಥ್ ಅವರು ಪ್ರಯತ್ನವನ್ನಂತೂ ಪಟ್ಟಿದ್ರು. ಅದರಲ್ಲಿ ಬಹಳಷ್ಟು ಅವರು ಕಾರ್ಯಚಟುವಟಿಕೆಯಲ್ಲಿ ಇದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟ. ಅದರಲ್ಲೂ ಪ್ರಮುಖವಾಗಿ ಕಳೆದ ಬಾರಿ ಅವರು ಅಧಿಕಾರಕ್ಕೆ ಏರಿದಂತ ಆರಂಭಿಕ ಹಂತದಲ್ಲೇ ಹಲವು ಎನ್ಕೌಂಟರ್ಗಳು ಉತ್ತರ ಪ್ರದೇಶದಲ್ಲಿ ಆದಂತದನ್ನ ನಾವು ಗಮನಿಸಿದ್ವಿ. ಬಹಳ ವಿರೋಧ ವ್ಯಕ್ತ ಆಯ್ತು. ಹಲವು ಫೇಕ್ ಎನ್ಕೌಂಟರ್ಗಳು ಅನ್ನುವಂತ ರೀತಿಯಾದಂತಹ ವಿರೋಧ ವ್ಯಕ್ತ ಆಯ್ತು. ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಯೋಗಿ ಆದಿತ್ಯನಾಥ್. ಗೂಂಡಾಗಿರಿಯ ಶೂನ್ಯ ಸಹನೆಯ ಸಂದೇಶವನ್ನ ಇಲ್ಲಿ ರವಾನೆ ಮಾಡಿದಂಥದ್ದನ್ನ ನಾವು ಗಮನಿಸಬಹುದಾಗಿತ್ತು. ನಾವು ಯಾವುದೇ ಕಾರಣಕ್ಕೂ ಗೂಂಡಾಗಿರಿಯನ್ನ ಒಪ್ಪೋದಿಲ್ಲ ಅನ್ನುವಂಥದ್ದನ್ನ ತಮ್ಮ ಅಧಿಕಾರಾವಧಿಯ ಆರಂಭಿಕ ಹಂತದಲ್ಲೇ ಒಂದು ಮೆಸೇಜ್ ಅನ್ನ ಯೋಗಿ ಆದಿತ್ಯನಾಥ್ ಕೊಟ್ಟರು. ಯುಪಿ ಹಾಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಕೈ ಹಿಡಿದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಕೋವಿಡ್ ಸಂದರ್ಭದಲ್ಲಿ ಉಚಿತವಾದಂತಹ ಆಹಾರ ಧಾನ್ಯವನ್ನ ನೀಡಿದ್ದು ಅದು ಬಹಳ ಇಲ್ಲಿ ಎಫೆಕ್ಟ್ ಆಗಿದೆ ಅನ್ನೋದು ಸ್ಪಷ್ಟ. ಯಾಕಂತಾದ್ರೆ ಉತ್ತರ ಪ್ರದೇಶ ಅಂತ ಅಂದ್ರೆ ಉತ್ತರ ಪ್ರದೇಶ, ಬಿಹಾರ ಈ ಭಾಗದಿಂದ ಎಲ್ಲ ಬಹಳ ಮಂದಿ ಗುಳೆ ಹೋಗೋದನ್ನ ನಾವು ನೋಡ್ತೀವಿ. ಅದರಲ್ಲೂ ಕೊರೋನಾದಂತ ಸಂಕಷ್ಟದ ಸಂದರ್ಭದಲ್ಲೂ ಜನ ತಮ್ಮ ದಿನನಿತ್ಯದ ಜೀವನವನ್ನ ಸಾಗಿಸೋದಕ್ಕೆ ಏನೇನು ಅವಕಾಶಗಳು ಬೇಕಿತ್ತು ಅಂತಹ ಕೆಲವು ವ್ಯವಸ್ಥೆಯನ್ನ ಉತ್ತರ ಪ್ರದೇಶದ ಸರ್ಕಾರ, ಹಿಂದಿನ ಸರ್ಕಾರ ಮಾಡ್ಕೊಂಡಂತ ಕಾರಣಕ್ಕಾಗಿ ಜನ ಇಲ್ಲಿ ಸಹಜವಾಗಿಯೇ ಯೋಗಿ ಆದಿತ್ಯನಾಥ್ಗೆ ಮಣೆ ಹಾಕಿದ್ರು ಅನ್ನುವಂಥದ್ದು ಸ್ಪಷ್ಟ. ಓವರ್ ಟು ಯು ರಂಗನಾಥ್. ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲದರ ಜೊತೆಗೆ ಪಂಜಾಬಿನ ಬಗ್ಗೆ ಹೇಳಲೇಬೇಕು. ಪಂಜಾಬಿನ ಸ್ಥಿತಿಗತಿಗಳು ಹೆಂಗಿದೆ? ಒಂದು ಕಡೆಗೆ ಡ್ರಗ್ಸ್ ಅನ್ನುವಂಥದ್ದು ಮಿತಿ ಮೀರಿ ಹೋಗಿದೆ. ಇನ್ನೊಂದು ಕಡೆಗೆ ಏನೋ ರೈತರದ್ದು ಗದ್ದಲಗಳು, ಗಲಾಟೆಗಳು ಇದ್ದದ್ದೇ ಅಲ್ಲಿ. ಇದೆಲ್ಲದರ ಜೊತೆಗೆ ನೋಡಿ ಎಂಥ ಒಂದು ಸ್ಥಿತಿ ಅಂತಂದರೆ, ಬಹಳ ಬಹಳ ವರ್ಷಗಳಿಂದ ಇತಿಹಾಸ ಇರುವಂಥ ಒಂದು ಪಕ್ಷಕ್ಕೆ ಒಬ್ಬ ಅಧ್ಯಕ್ಷನಾಗಿ ಬರ್ತಾರಲ್ಲ, ಆ ವ್ಯಕ್ತಿ ಹೇಗಿರಬೇಕು? ಆ ವ್ಯಕ್ತಿ ಹಾಸ್ಯದ ಕಾರ್ಯಕ್ರಮಗಳನ್ನೇ ನಿರೂಪಿಸೋ ರೀತಿಯಲ್ಲಿ ನಾನೊಂದು ಪಕ್ಷ ನಿಭಾಯಿಸ್ಬಿಡ್ತೀನಿ ಅಂತಂತಂದರೆ, ಅಥವಾ ಯಾವುದಾದ್ರೂ ಒಂದು ಈ ಸೋಲ್ತಿರುವಂಥ ಮ್ಯಾಚಲ್ಲಿ ಬಂದು ಬಿಡಿಬೀಸಾಗಿ ನಾನು ಎಷ್ಟೇ ಒಂದು 6 ಬಾಲ್ಗಳಿಗೆ ನಾನು ಎದ್ದು ಬಾತಂದು ನಾನು ಬ್ಯಾಟ್ ಬೀಸ್ತೀನಲ್ಲ, ಆ ರೀತಿ ಏನಾದರೂ ನಾನು ಬೀಸ್ಬಿಡ್ತೀನಿ ಅಂತಂತಂದ್ರೆ ಆಗುತ್ತಾ? ಅದೇ ಇಲ್ಲ ಆದಂಥ ಎಡಬಟ್ಟು. ಒಂದು ಕಡೆಗೆ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಹೊರಟೋದ್ರೆ ನಿಮ್ಮ ಸಹವಾಸವೇ ಬೇಡ ಅಂತ, ಅದಾದಮೇಲೆ ಚೆನ್ನೈ ರಾಜ್ಯಭಾರ ಶುರುವಾಯಿತು. ಅದಕ್ಕೆ ಪದೇ ಪದೇ ಅಡ್ಡಗಾಲ ಹಾಕಿದಂಥವ್ರು ಇದೇ ಸಿದ್ದು. ಇದಾದಮೇಲೆ ಏನಂದ್ರೆ ಒಂದು ಸಂಗತಿಯನ್ನು ಗಮನದಲ್ಲಿಟ್ಟು ನೋಡಬೇಕು ನಾವು.
ಇದೇ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಒಂದು ಮಾತು ಹೇಳಿದ್ರು, ಸಿದ್ದು ಅಂತವರಿಗೆ ಬಹಳ ನೀವು ದೊಡ್ಡ ಹುದ್ದೆಯನ್ನು ಕೊಡ್ತಾ ಇದ್ದೀರಿ, ಹೇಳಿ ಕೇಳಿ ಇದೊಂದು ಸೂಕ್ಷ್ಮ ಪ್ರದೇಶ. ಸೊ ಇಲ್ಲಿ ನಾವು ಪಾಕಿಸ್ತಾನ ಜೊತೆ ಬಾರ್ಡರ್ನ ನಾವು ಹಂಚಿಕೊಂಡಿರುವಂಥವ್ರು, ಇಂತಹ ಒಂದು ರಾಜ್ಯಕ್ಕೆ ಯಾವತ್ತೂ ಕೂಡ ಇಂಥವ್ರ ನಾಯಕರಾಗಬಾರದು ಸಿದ್ದು ಅಂತವ್ರು ಅನ್ನುವಂಥ ಮಾತು. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂತಂದರೆ, ಇಂಥ ಆರೋಪಗಳಿದೆಯಲ್ಲ, ಇಂಥ ಆರೋಪಗಳು ಕೇಜ್ರಿವಾಲ್ ಮೇಲೂ ಕೂಡ ಇದೆ. ಕೇಜ್ರಿವಾಲ್ ಮೇಲೆ ಬಹಳಷ್ಟು ಜನ ಬೇರೆ ಬೇರೆ ರೀತಿಯ ಆರೋಪಗಳನ್ನು ಮಾಡಿದ್ದಿದೆ. ಈಗ ತಾನೇ ಕೇಜ್ರಿವಾಲ್ ಅವರ ಸ್ಟೇಟ್ಮೆಂಟ್ ಬಂದಿದೆ, ನಾನು ದೇಶದ್ರೋಹಿ ಅಲ್ಲ, ನಾನು ಭಯೋತ್ಪಾದಕ ಅಲ್ಲ, ನಾನು ದೇಶಭಕ್ತ ಅನ್ನೋ ದಾಟಿನಲ್ಲಿ ಮಾತಾಡಿದ್ದಾರೆ. ಇವೆಲ್ಲ ಚರ್ಚೆಗಳು ಯಾಕೆ ಬಂತು? ಇಷ್ಟಕ್ಕೂ ರಾಜ್ಯದ ಜನತೆ ಹೇಗೆ ಆಪನ್ನು ಕೈ ಹಿಡಿದ್ರು, ಕಾರಣ ಏನು? ಬನ್ನಿ ನೋಡೋಣ. ಸೊ ಅದು ಭಾಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ ಒಂದು ರಾಜ್ಯದಲ್ಲಿ ಈಗ ಬರೀ ದಿಲ್ಲಿಗೆ ಮಾತ್ರ ಸೀಮಿತರಾಗ್ತಾರೆ ಅಂತ, ದಿಲ್ಲಿಗೆ ಸೀಮಿತರಾದಂಥವರು ಇನ್ನೇನು ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತು ಒಂದು ಕಡೆಗೆ, ನಿಧಾನಕ್ಕೆ ಆಮ್ ಆದ್ಮಿ ಪಾರ್ಟಿ ನಿಜಕ್ಕೂ ನಾವು ಜನಸಾಮಾನ್ಯರ ಪಾರ್ಟಿ ನಮ್ಮದು ಅಂತೇಳಿ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ವ್ಯಾಪಿಸ್ತಾ ಇದೆ. ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಅವರು ಅಷ್ಟು ಸುಲಭವಾಗಿ ಅವ್ರ ಕೈಗೆ ಸೇರಿಲ್ಲ. ಪಂಜಾಬ್ ಅಷ್ಟು ಸುಲಭವಾಗಿ ಸೇರಿಲ್ಲ ನೋಡಿ. ಅವರು ಮೊದಲನೇ ನೀವು ದೂರವಾಣಿ ಕರೆ ಮಾಡಿ ನಮಗೆ ಹೇಳಿ ಇಂಥವ್ರು ಮುಖ್ಯಮಂತ್ರಿ ಅಭ್ಯರ್ಥಿ, ಕೊನೆಗೆ ಭಗವಂತ ಅವ್ರನ್ನ ಅವರು ಆಯ್ಕೆ ಮಾಡಿದ್ದು ಅದೇ ರೀಸನ್ನಿಂದಲೇ, ಅದೇ ಕಾರಣದಿಂದಲೇ. ಅಂದರೆ ನಾವು ಜನಸಾಮಾನ್ಯರೇ ನಮ್ಮ ಉತ್ತರದಾಯಿತ್ವ ಜನಸಾಮಾನ್ಯರಿಗೆ. ಹೀಗಾಗಿ ಏನು ಅಂತಂದರೆ ನಾವು ಜನಸಾಮಾನ್ಯರು ಎಲ್ಲವನ್ನೂ ಕೂಡ ನಾವು ಒಪ್ಪಿಸ್ತೀವಿ, ನಾವು ಅವ್ರು ಹೇಳ್ದಂಗೆ ನಡಿತೀವಿ ಅಂತ ಹೇಳುವಂಥ ಪ್ರಯತ್ನ ಮಾಡ್ತೇವೆ. ಪಂಜಾಬಿನ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಡ್ತೀವಿ. ಜೊತೆಗೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಹೇಗೆ ಗೆಲ್ತೋ ಅದರ ಅಂಕಿಅಂಶಗಳನ್ನು ಕೂಡ ನೋಡೋಣ. ಜೊತೆಗೆ ತಜ್ಞರ ಜೊತೆಗೆ ಮಾತಾಡೋಣ. ಬರೀ ನಮ್ಮ ಜೊತೆ ಮಾತಾಡಲಿಕ್ಕೆ ಕೆ ಸುಬ್ರಹ್ಮಣ್ಯ ಹಿರಿಯ ಪತ್ರಕರ್ತರು ನಮ್ಮ ಜೊತೆಗಿದ್ದಾರೆ, ಗಿರಿಧರ್ ಉಪಾಧ್ಯಾಯ ಬಿಜೆಪಿ ವಕ್ತಾರರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, BT ನಾಗಣ್ಣ ಆಮ್ ಆದ್ಮಿ ಪಕ್ಷದ ವಕ್ತಾರರು ನಮ್ಮ ಜೊತೆಗಿದ್ದಾರೆ, ಆರ್ ಧ್ರುವನಾರಾಯಣ KPCC ಕಾರ್ಯಾಧ್ಯಕ್ಷರು ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಇದೆಲ್ಲದರ ಜೊತೆಗೆ ಒಂದು ಸಂಗತಿನ ಹೇಳಬೇಕು, ಉತ್ತರ ಪ್ರದೇಶದಲ್ಲಿ ಏನೇ ನೀವು ಇಂಪ್ರೂವ್ಮೆಂಟ್ ಮಾಡಿದರೂ ಕೂಡ, ಏನೇ ಕೆಲಸ ಕಾರ್ಯ ಮಾಡಿದರೂ ಕೂಡ ಜಾತಿಯನ್ನು ಹೊರತುಪಡಿಸಿ ಅಲ್ಲಿ ಏನೇನೂ ಕೂಡ ಇಲ್ಲ, ಮತ್ತು ತಿರ್ಗಾ ಜಾತಿಯ ಮೊರೆನೇ ಹೋಗಬೇಕು ಅನ್ನುವಂಥ ಮಾತು ನಂಬರ್ 1. ನಂಬರ್ 2, ಏನೇ ಕಸರತ್ತು ಮಾಡಿದರೂ ಕೂಡ ಭಾರತೀಯ ಜನತಾ ಪಾರ್ಟಿ 200ರ ಗಡಿ ತಲುಪಲಿಕ್ಕೆ ಸಾಧ್ಯವೇ ಇಲ್ಲ, ಬೇರೆಯವರ ಬೆಂಬಲದೊಂದಿಗೆ ಅವರು ಸರ್ಕಾರ ರಚನೆ ಮಾಡಬೇಕಾಗತ್ತೆ ಅನ್ನುವಂಥ ಮಾತುಗಳು ಇನ್ನೊಂದು ಕಡೆಗೆ. ಜೊತೆಗೇನು ಅಂತಂದರೆ ಈ ಬಾರಿ BJPಗೆ ಅಷ್ಟು ಸುಲಭ ಅಲ್ಲ, ನೋಡ್ತಾ ಇರಿ. ಏನಾದರೂ ಈ ಅಂಡರ್ ಕರೆಂಟ್ ಇದೆಯಲ್ಲ, ಈ ಅಂಡರ್ ಕರೆಂಟ್ ಮುಖಾಂತರ ಸಮಾಜವಾದಿ ಪಾರ್ಟಿ ಮೇಲಕ್ಕೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ, ಅವರೇ ಸರ್ಕಾರ ರಚನೆ ಮಾಡಿದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಮಾತುಗಳು. ಇವೆಲ್ಲವೂ ಕೂಡ ಸುಳ್ಳಾಯಿತು. ಎಷ್ಟರ ಮಟ್ಟಿಗೆ ಅಂತಂದರೆ ಉತ್ತರ ಪ್ರದೇಶದ ಜನರು ಮತ್ತೆ ಮೋದಿ ಮತ್ತು ಯೋಗಿಗೆ ಮಣೆ ಹಾಕಿದ್ದಾರೆ. ಕಾರಣ ಏನಿರಬಹುದು, ಯಾವ್ಯಾವ ಲೆಕ್ಕಾಚಾರಗಳಿರ್ಬೋದು? ಬನ್ನಿ ಇದ್ರ ಬಗ್ಗೆ ಮಾಲ್ತೇಶ್ ಹೆಚ್ಚಿನ ವಿವರವನ್ನು ಕೊಡ್ತಾ ಇದ್ದಾರೆ. ಓವರ್ ಟು ಮಾಲ್ತೇಶ್. ಥ್ಯಾಂಕ್ ಯು ರಂಗನಾಥ್. ಅಫ್ಕೋರ್ಸ್ ನಾನು ಈ ಹಿಂದೆ ಹೇಳಿದ ಹಾಗೆ ಇವರಿಬ್ಬರ ಜೋಡಿ ಹೇಗೆ ವರ್ಕೌಟ್ ಆಯ್ತು ಅನ್ನುವಂತ ನೋಡ್ತಾ ಇದ್ವಿ. ಕೊರೋನಾ ಸಂದರ್ಭದಲ್ಲಿ ಜನರಿಗೆ ಕೆಲ ಸರ್ವಿಸಸ್ ಅನ್ನ ಬಹಳ ಉಚಿತವಾಗಿ ಕೊಟ್ಟಂತದ್ದು, ಬಹಳ ವ್ಯವಸ್ಥಿತವಾಗಿ ಕೊಟ್ಟಂತದ್ದು ಹೇಗೆ ಅನುಕೂಲ ಆಯ್ತು ಅನ್ನುವಂತ ನೋಡ್ತಾ ಇದ್ವಿ. ಆ ಸರ್ವಿಸಸ್ ಮಾತ್ರ ಅಲ್ಲ, ಕಣ್ಣಿಗೆ ಕಾಣುವಂತ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಆಗಿರಬಹುದು, ಜೊತೆಗೆ ಇನ್ನೂ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗಳು ಅಲ್ಲಿನ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ಆಗಿರಬಹುದು. ಅದ್ರ ಜೊತೆಗೆ ಏರ್ಪೋರ್ಟ್ಗಳು, ಈಗ ಭಾರತದ ಹಲವು ಜಿಲ್ಲೆಗಳಲ್ಲೂ ಕೂಡ ಏರ್ಪೋರ್ಟ್ಗಳು ಏನಾಗ್ತಾ ಇದೆ, ಅದೇ ರೀತಿಯಾಗಿ UPಗೆ ಅದರಲ್ಲಿ ಹೆಚ್ಚಿನ ಮನ್ನಣೆಯನ್ನ ಕೊಟ್ಟಂತದ್ದಾಗಿರ್ಬೋದು. ಎಲ್ಲಾ ಜಿಲ್ಲೆಗಳಿಗೂ ಕೂಡ ಉತ್ತಮವಾದಂತಹ ರಸ್ತೆಯನ್ನ ಕಲ್ಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಾಗಿರ್ಬೋದು, ಕಾಶಿ ವಿಶ್ವನಾಥ ಮಂದಿರದ ಕಾರಿಡಾರ್ ನಿರ್ಮಾಣದ ವಿಚಾರ ಆಗಿರಬಹುದು. ನಾನು ಮೊದಲೇ ಹೇಳಿದಾಗೆ ಕಣ್ಣಿಗೆ ಕಾಣುವಂತ ಅಭಿವೃದ್ಧಿಯನ್ನ ಅಲ್ಲಿ ಬಿಜೆಪಿ ಮಾಡೋದಕ್ಕೆ ಮುಂದಾದಂಥದ್ದು, ಸರ್ವಿಸಸ್ಗಿಂತ ಹೊರತಾಗಿ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಂಥದ್ದು. ಆಮೇಲೆ ಏನು ಈ ಮುಖ್ಯವಾಗಿ ಅದನ್ನ ಬಹಳ ಚೆನ್ನಾಗಿ ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡಿದ ಅನುಕೂಲ ಆಗಿದೆ. ಜೊತೆಗೆ ಯೋಗಿ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ಜನರ ಮೆಚ್ಚುಗೆ. ಹೇಳಿ ಕೇಳಿ ಯೋಗಿ ಆದಿತ್ಯನಾಥ್ ಅವರು ಸನ್ಯಾಸಿ, ಅವ್ರು ಯಾರಿಗೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಒಂದು ಜನರಲ್ ಒಂದು ಭಾವನೆ ಇತ್ತು. ಅವರ ಕುಟುಂಬಸ್ಥರು ಕೂಡ ಈಗಲೂ ಕೆಲವರು ಬಹಳ ಸಾಮಾನ್ಯ ಜೀವನ ನಡೆಸ್ತಾ ಇರುವಂತದ್ದು ಹೆಚ್ಚಿನ ಪ್ರಚಾರ ಸಿಕ್ತು ಉತ್ತರ ಪ್ರದೇಶದಲ್ಲಿ. ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದನ್ನ ಮೆಟ್ಟಿ ನಿಲ್ಲುವಂತ ನಿಟ್ಟಿನಲ್ಲಿ ಯೋಗಿ ಆದಿತ್ಯನಾಥ್ ಅವರು ತಮ್ಮ 5 ವರ್ಷದ ಸಾಧನೆಗಳು ಏನು ಅನ್ನುವಂಥದ್ದನ್ನ ಜನರ ಮುಂದೆ ಅವ್ರು ಇಡುವಂತ ಪ್ರಯತ್ನ ಮಾಡಿದ್ದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ರಿಸ್ಕಿ ಟಾಸ್ಕ್ ಅನ್ನ ಇಲ್ಲಿ ಅವರು ತೆಗೆದುಕೊಂಡ್ರು. ಅದೇನು ಅಂತ ಅಂದ್ರೆ ಸುಮಾರು 22% ಹೆಚ್ಚಿನ, ಅಂದ್ರೆ ಸುಮಾರು 100ಕ್ಕಿಂತ ಹೆಚ್ಚಿನ ಶಾಸಕರಿಗೆ ಅವರು ಈ ಬಾರಿ ಟಿಕೆಟ್ ಅನ್ನ ನೀಡದೇ ಇದ್ದಂಥದ್ದು. ಈ ಮುಖ್ಯವಾಗಿ ಆರಂಭಿಕ ಹಂತದಲ್ಲಿ ಬಹಳ ವಿರೋಧಿ ಅಲೆ ಇದೆ ಅನ್ನುವಂಥದ್ದು ಬಿಂಬಿತ ಆಯ್ತು. ಯಾಕಂತ ಅಂದ್ರೆ ಆ 100ಕ್ಕೂ ಹೆಚ್ಚು ಶಾಸಕರುಗಳು, ಸಿಟ್ಟಿಂಗ್ MLA ಇದ್ದಂಥವ್ರು, ಜೊತೆಗೆ ಕೆಲ ಮಿನಿಸ್ಟರ್ಸ್ಗಳು ಬೇರೆ ಬೇರೆ ಕಡೆಗೆ ಹೋಗೋಕೆ ಶುರು ಮಾಡಿದಾಗ ನೋಡಿ ಬಿಜೆಪಿಯಿಂದ ದೂರ ಆಗ್ತಿದ್ದಾರೆ ಅನ್ನುವಂಥದ್ದು ಒಂದು ವೇವ್ ಕ್ರಿಯೇಟ್ ಆಯ್ತು. ಅದೇನೇ ಆದ್ರೂ ಕೂಡ ಅದಕ್ಕೆ ತಕ್ಕ ಹಾಗೆ ಹೊಸ ಮುಖಗಳಿಗೆ ಟಿಕೆಟ್ ಕೊಟ್ಟಿದ್ದು, ಅದನ್ನ ಬಹಳ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಹೊಸ ಮುಖಗಳು, ಆಮೇಲೆ ಹಳೆಯವರು ನಾವು ಯಾಕೆ ಕೈ ಬಿಟ್ವಿ ಅನ್ನುವಂತ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದಂಥದ್ದು.
ಹಾಲಿ ಸಚಿವರು ಶಾಸಕರಿಗೆ ಟಿಕೆಟ್ ತಪ್ಪಿಸಿದ್ದನ್ನು ಕೂಡ ಬಹಳ ಪ್ಲಸ್ ಪಾಯಿಂಟ್ ಆಗಿ ಬಳಸ್ಕೊಂಡಂತದನ್ನ ನಾವು ನೋಡಿದ್ವಿ. ಹಾಗೆ BSP ದುರ್ಬಲವಾದಂತದ್ದು ಇಲ್ಲಿ ಅಫ್ಕೋರ್ಸ್ ಬಿಜೆಪಿಗೆ ವರದಾನ ಆಯ್ತು. ಅಕಸ್ಮಾತ್ ಬಿಜೆಪಿ ಏನಾದ್ರೂ ಇಲ್ಲಿ ಏನು ಮೆಜಾರಿಟಿ ಸ್ಥಾನಗಳನ್ನ ಪಡ್ಕೊಳ್ದೆ ಹೋದ್ರೆ ಬಹುಶಃ BSP ಅವರಿಗೆ ಸಪೋರ್ಟಿವ್ ಆಗಿ ನಿಲ್ಬಹುದು ಅನ್ನುವಂಥದ್ದು ಮಾತಿತ್ತು. ಅದಕ್ಕೆ ತಕ್ಕಾಗೆ ಮಾಯಾವತಿ ಜೊತೆಗೆ ಅಮಿತ್ ಶಾ ಅವರ ನಡುವೆ ನಡೆದಂತ ಕೆಲ ಮಾತುಕತೆಗಳನ್ನು ಕೂಡ ನಾವು ಗಮನಿಸಬಹುದು. ಅಂದ್ರೆ ಬಹಿರಂಗವಾಗಿ ಆಡಿದಂತ ಮಾತುಗಳು. ಅವರಿಗೆ ಕಳೆದ ಬಾರಿಯ ಚುನಾವಣೆ 2017ರಲ್ಲಿ ಸುಮಾರು 22-23% ಅಷ್ಟು ವೋಟ್ ಶೇರ್ ಇತ್ತು BSPಗೆ. 23% ಅಷ್ಟು ವೋಟ್ ಶೇರ್ BSPಗೆ ಇತ್ತು ಕಳೆದ 2017ರ ಚುನಾವಣೆಯಲ್ಲಿ. ಆದ್ರೆ ಈ ಬಾರಿ ಇಲ್ಲಿ ತನಕ ನಮಗೆ ಗೊತ್ತಾಗ್ತಾ ಇರುವಂತ ಮಾಹಿತಿ ಪ್ರಕಾರವಾಗಿ ಅದು 13%ಗೆ ಇಳಿದಿದೆ. ಅಂದ್ರೆ ಹೆಚ್ಚು ಕಡಿಮೆ 10% ವೋಟ್ ಪರ್ಸೆಂಟೇಜ್ ಅವ್ರು ಕಳ್ಕೊಂಡಿದ್ದಾರೆ. ಹೌದು, ಕಳೆದ ಬಾರಿ ಅವರು 17-19 ಸ್ಥಾನ ಪಡೆದ್ರು ಕೂಡ 23% ಅವರಿಗೆ ವೋಟ್ ಶೇರ್ ಇತ್ತು. ಈ ಬಾರಿ ಕೂಡ ಅವರು 1-2ಕ್ಕೆ ಸೀಮಿತ ಆದ್ರೂ ಕೂಡ 13 ಇದೆ. ಬಟ್ ಆ 10% ಏನಿತ್ತು ಅದು ಬಿಜೆಪಿ ಪಾಲಾಯ್ತು ಅನ್ನುವಂಥ ಲೆಕ್ಕಾಚಾರ ಇದೆ. ಅದರ ಜೊತೆಗೇನೆ ಅಫ್ಕೋರ್ಸ್ ಇಲ್ಲಿ UP ಗೆದ್ರೆ ಇಂಡಿಯಾ ಗೆದ್ದಂಗೆ ಅನ್ನುವಂತ ಮಾತಿದೆ. ಆ ಕಾರಣಕ್ಕಾಗಿ UP ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ಇಲ್ಲಿ ಪ್ರಧಾನಿ ಮೋದಿ ಕೂಡ ತೆಗೆದುಕೊಂಡಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದಂಥದ್ದು ಕೂಡ, ಹಲವಾರು ರ್ಯಾಲಿಗಳನ್ನ ಮಾಡಿದಂಥದ್ದು ಕೂಡ. ಆರಂಭಿಕ ಹಂತದಲ್ಲಿ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇಲ್ಲದೆ ಹೋದಂತಹ ಸಂದರ್ಭದಲ್ಲೂ ವರ್ಚುವಲ್ ಪ್ರಚಾರವನ್ನ ಬಹಳ ವ್ಯವಸ್ಥಿತವಾಗಿ ನಡೆಸಿದಂಥದ್ದು. ಆಮೇಲೆ ಸಂಘ ಪರಿವಾರ ಅಫ್ಕೋರ್ಸ್ ಗ್ರೌಂಡ್ ಲೆವೆಲ್ ಅಲ್ಲಿ ಏನೇನ್ ಬೇಕು ಅಂತ ಎಲ್ಲಾ ಕೆಲಸಗಳನ್ನ ಮಾಡ್ತು. ಇದೆಲ್ಲದರ ಜೊತೆಗೆ ಹಿಂದೂ ಮುಸ್ಲಿಂ ಧ್ರುವೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು. ಯಾಕಂತಂದ್ರೆ ಯೋಗಿ ಆದಿತ್ಯನಾಥ್ ಒಂದು ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು, ಈ ಬಾರಿಯ ಚುನಾವಣೆ 80% ಜೊತೆಗೆ 20% ವಿರುದ್ಧವಾದಂತಹ ಚುನಾವಣೆ ಅನ್ನುವಂಥದ್ದು. 80% ಅಂತ ಅಂದ್ರೆ ಹೌದು, ಇಲ್ಲಿ ಅಲ್ಲಿ ಬಹುಸಂಖ್ಯಾತರಾಗಿರುವಂತಹ ಹಿಂದೂಗಳು, 20% ಅಂತಂದ್ರೆ ಬಹುಶಃ ಮುಸಲ್ಮಾನರು ಅನ್ನುವಂಥದ್ದು ಅರ್ಥದ ಹೇಳಿಕೆಗಳು. ಆ ಕಾರಣಕ್ಕಾಗಿ ಅಲ್ಲಿ ಬೇರೆ ಬೇರೆ ಜಾತಿಗಳು ಕೂಡ ಅಖಂಡ ಹಿಂದೂ ಅನ್ನುವಂತಹ ರೀತಿಯಾಗಿ ಒಗ್ಗೂಡಿಸುವಂತಹ ಪ್ರಯತ್ನವನ್ನ ಇಲ್ಲಿ ಯೋಗಿ ಆದಿತ್ಯನಾಥ್ ವ್ಯವಸ್ಥಿತವಾಗಿ ಮಾಡಿದ್ರು. ಯಾದವರನ್ನ ಬಿಟ್ಟು ಉಳಿದಂತಹ OBCಯ ಮತ ಸೆಳೆಯುವಂತ ನಿಟ್ಟಿನಲ್ಲೂ ಕೂಡ ಇಲ್ಲಿ ಈ ತರನಾದ ಕೆಲ ಹೇಳಿಕೆಗಳು, ಪ್ರಯತ್ನಗಳು ಯಶಸ್ವಿ ಆಯಿತು ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ನಮಗೆ ರಿಸಲ್ಟ್ ನೋಡಿದಂತಹ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಓವರ್ ಟು ಯು ರಂಗನಾಥ್. ಓಕೆ ಮಲ್ಲೇಶ್, ಧನ್ಯವಾದ ತಮ್ಮೆಲ್ಲ ವಿವರಕ್ಕೆ. ಗಿರಿಧರ್ ಉಪಾಧ್ಯಾಯ ನಮ್ಮ ಜೊತೆಗಿದ್ದಾರೆ, BJP ವಕ್ತಾರರು. ಅವರಿಂದ ನನ್ನ ಮಾತುಕತೆಯನ್ನು ಶುರು ಮಾಡ್ತಾ ಇದ್ದೀನಿ. ಗಿರಿಧರ್ ಉಪಾಧ್ಯಾಯ ಅವರೇ, ಗಮನಿಸ್ತಾ ಇದ್ದೀವಿ ನಾವು, ರಿಸಲ್ಟನ್ನು ನೋಡಿದಿರಿ ತಾವು. ನಿಜಕ್ಕೂ ಏನು ಅಂದರೆ ಯಾವ ಸಮೀಕ್ಷೆಗಳು ಕೂಡ ಹೇಳಿರಲಿಲ್ಲ ಇಷ್ಟು ಬರುತ್ತೆ ಸೀಟ್ಗಳು ಅನ್ನುವಂಥದ್ದು. ಯಾಕಂದರೆ ಎಲ್ಲರೂ ಕೂಡ ಏನು 200 ಸನಿಹಕ್ಕೆ ಬರ್ಬೋದು ಅಥವಾ ಅದಕ್ಕಿಂತ ಕಡಿಮೆ ಬರ್ಬೋದು ಅನ್ನೋಂಥ ಮಾತುಗಳು ಕೇಳಿಬಂದಿತ್ತು. ಆದರೆ ಎಲ್ಲವನ್ನು ಮೀರಿ ಮತ್ತೊಂದು ಸರಿ BJP ಮೇಲೆ ಜನ ವಿಶ್ವಾಸ ಇಟ್ಟಿದ್ದಾರೆ. ಕಾರಣ ಏನು? ಕಾರಣ ಇಷ್ಟೇ, ಏನು ಎಲ್ಲ ಯೋಜನೆಗಳನ್ನು ಮೋದಿಯವರು ಅನೌನ್ಸ್ ಮಾಡಿದ್ರು. ಮೋದಿಯವ್ರದ್ದೊಂದು ವಿಶಿಷ್ಟವಾದಂಥ ವಿಚಾರ ಇದೆ. ಅವರು 20 ವರ್ಷ ಗುಜರಾತಲ್ಲಿ ಆಡಳಿತ ನಡೆಸಿದಾಗಲೂ ಅಷ್ಟೇ, ಲಾಸ್ಟ್ ಮೈಲ್ ಡೆಲಿವರಿ ಏನನ್ನ ಒಂದಿಷ್ಟು ಯೋಜನೆಗಳನ್ನು ಅನೌನ್ಸ್ ಮಾಡ್ತಾರೆ, ಆದರೆ ಕೊನೆಯ ವ್ಯಕ್ತಿಗೆ ಅದು ತಲುಪಿದೆಯೋ ಇಲ್ವೋ ಅನ್ನುವಂಥದ್ದು ಸುಮಾರು ಜನ ನೋಡೋದೇ ಇಲ್ಲ, ಮತ್ತು ಭ್ರಷ್ಟಾಚಾರದಲ್ಲೇ ಮುಳುಗೋಗ್ಬಿಡುತ್ತೆ. ಆದರೆ ಮೋದಿಯವರು ಪ್ರತಿನಿತ್ಯ ಕೂಡ ಆ ಕೊನೆಯ ವ್ಯಕ್ತಿಗೆ ನಾನು ಏನನ್ನ ಅನೌನ್ಸ್ ಮಾಡಿದ್ದೀನೋ ತಲುಪುತ್ತಾ ಇಲ್ವೋ ಅನ್ನುವಂತಹ ಒಂದು ಅಂಕಿಅಂಶವನ್ನು ತಗೊಳ್ತಾ ಇದ್ರು. ಆ ಅಂಕಿಅಂಶ ಅನ್ನತಕ್ಕಂಥದ್ದು ಸರಿಯಾಗಿ ನಡೆದಿದ್ರಿಂದ ಅದು 15 ದಿನಕ್ಕೊಮ್ಮೆ ಅಕ್ಕಿ, ಬೇಳೆ, ಎಣ್ಣೆ ಕೊಡೋದಾಗಿರ್ಬೋದು, ಅಥವಾ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿ ಆಗಿರ್ಬೋದು ಕೊಟ್ಟಂಥ ಮನೆಗಳು, ಅಥವಾ 500 ರೂಪಾಯಿ ಕೋವಿಡ್ ಸಂದರ್ಭದಲ್ಲಿ 3 ಸಲ ಮಹಿಳೆಯರ ಖಾತೆಗೆ ಹಾಕಿರ್ಬೋದು, ಮತ್ತು ಮಹಿಳೆಯರ ಹೆಸರಲ್ಲೇ 80% ಮನೆ ಕೊಟ್ಟದನ್ನು ರಿಜಿಸ್ಟರ್ ಮಾಡಿಸಿದ್ದಾರೆ. ನೀವು 7 ಚುನಾವಣೆ ನಡೆದಿರ್ತಕ್ಕಂಥ ಫೇಸಲ್ಲಿ ನೋಡಿ, ಮಹಿಳೆಯರು 5-10% ವೋಟಿಂಗ್ ಜಾಸ್ತಿ ಆಗಿದೆ ಪುರುಷರಿಗಿಂತ. ಲಾಸ್ಟ್ ಫೇಸಲ್ಲಿ 10% ಮೋರ್ ವಿಮೆನ್ ಹ್ಯಾವ್ ವೋಟೆಡ್ ದೆನ್ ಮೆನ್. ಅಂದರೆ ಮನೆಯಲ್ಲಿರುವ ಮಹಿಳೆಗೆ ತನಗೆ ಏನು ಸವಲತ್ತು ಕೊಟ್ಟಿದೆಯೋ ಆ ಸವಲತ್ತು ಕೊನೆಯಾಗಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕೊಟ್ಟಂತ ಉತ್ತರ ಅಷ್ಟೇ ಇದು. ಅಂದ್ರೆ ಇಲ್ಲಿ ಅಂದ್ರೆ ಮೋದಿ ಅವರದ್ದೇ ಮುಖ್ಯ, ಯೋಗಿ ಇಲ್ಲ ಅಂದ್ರೆ ಮೋದಿ ಹೇಳಿದ ಇದನ್ನ ಅನುಷ್ಠಾನಕ್ಕೆ ತರಕ್ ಆಗೋದಿಲ್ವಲ್ಲ? ಆಗತ್ತಾ? ಉಪಯೋಗಿ ಸರ್ಕಾರ ಇದು. ಓಕೆ, ಇಲ್ಲಿ ನಮ್ಮ ಜೊತೆಗೆ ಧ್ರುವನಾರಾಯಣ ಅವರು ಕೂಡ ಜಾಯ್ನ್ ಆಗಿದ್ದಾರೆ, KPCCಯ ಕಾರ್ಯಾಧ್ಯಕ್ಷರು. ಧ್ರುವನಾರಾಯಣ ಅವರೇ, ತಾವೇನು ಹೇಳ್ತೀರಿ? ಈಗ ಒಂದು ರಾಜ್ಯದಲ್ಲಿ ಇದ್ರಿ, 5ರ ಪೈಕಿ ಒಂದು ರಾಜ್ಯದಲ್ಲಿ ಇದ್ರಿ, ಅಧಿಕಾರದಲ್ಲಿ ಇದ್ರಿ, ಅದನ್ನು ಕೂಡ ಕಳ್ಕೊಂಡಿದ್ರಿ. ಅಂದ್ರೆ ಕಾಂಗ್ರೆಸ್ ಎಲ್ಲವನ್ನು ಕೂಡ ಕಳ್ಕೊಳ್ಳುವಂತದಷ್ಟೇ ಈಗ ಕಾಂಗ್ರೆಸ್ನ ರಾಜಕೀಯ ಸಾಧನೆ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿದ್ದು? ಹಾಗಾದ್ರೆ ಕಾಂಗ್ರೆಸ್ ಎಲ್ಲಿ ಎಡವುತ್ತಾ ಇದೆ ಇಲ್ಲಿ? ಮೊದಲನೇದಾಗಿ ಈ ಒಂದು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಏನಿದೆ, ಈ ಜನರು ಕೊಟ್ಟ ತೀರ್ಪಿಗೆ ನಾವು ತಲೆ ಬಾಗಲೇಬೇಕು ಒಂದು. ಮತ್ತು ಎರಡನೇದಾಗಿ ನಾವು ಸ್ವಲ್ಪ ಪರಾಮರ್ಶೆ ಮಾಡಬೇಕು ಮತ್ತು ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಸಂದರ್ಭ ಇದು. ಸೋಲಿಗೆ ಕಾರಣ ಏನು ಅಂತಕ್ಕಂಥದ್ದನ್ನ ನಾವು ಪರಾಮರ್ಶೆ ಮಾಡಬೇಕಾಗತ್ತೆ. ಈ ಫಲಿತಾಂಶ ನಾವು ಇಷ್ಟು ಮಟ್ಟದಲ್ಲಿ ನಮಗೆ ಹಿನ್ನಡೆ ಆಗ್ತದೆ ಅಂತಕ್ಕಂಥ ನಿರೀಕ್ಷೆ
ಇರಲಿಲ್ಲ. ನಮಗೆ ಪಂಜಾಬ್ನಲ್ಲಿ ಉತ್ತಮ ಸ್ಥಾನಗಳು ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇತ್ತು. ಮತ್ತು ಗೋವಾ ಮತ್ತು ಉತ್ತರಾಖಂಡಲ್ಲೂ ಕೂಡ ಹೆಚ್ಚಿನ ಸ್ಥಾನಗಳನ್ನ ಗೆಲ್ತೇವೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷೆಗೆ ತಕ್ಕವಾದಂಥ ಸ್ಥಾನಗಳನ್ನು ನಾವು ಗೆಲ್ಲಿಕ್ಕೆ ನಾವು ಪರಾಮರ್ಶೆ ಮಾಡ್ತಕ್ಕಂಥ ನಾವು ಮೊದಲನೇ ತಾವು ಆಶಾವಾದಿಗಳು, ತಾವು ಹೇಳ್ತಾ ಇದ್ರಿ ಇಂಥ ಸ್ಥಿತಿ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಖಂಡಿತವಾಗ್ಲೂ. ಯಾಕಂದ್ರೆ ಪಂಜಾಬಲ್ಲಿ ನಮ್ಮ ಸ್ಥಿತಿಗತಿಗಳು ಇನ್ನೊಂದು ಸುಧಾರಿಸುತ್ತವೆ ಅನ್ನುವಂಥ ಒಂದು ವಿಶ್ವಾಸ ಇತ್ತು ಅಂತ. ಹೇಗೆ ಸಾಧ್ಯ ಸರ್? ಈಗ ನೋಡಿ ಎಂಥ ಸ್ಥಿತಿ ಅಂತಂದ್ರೆ, ಒಂದ್ ಕಡೆಗೆ ಕ್ಯಾಪ್ಟನ್ ಅಲ್ಲಿಂದ ನಿರ್ಗಮಿಸಿದ್ರು, ಜೊತೆಗೆ ಅಂತಂದ್ರೆ ಈ ಕೆಟ್ಟ ಕಾಲದಲ್ಲಿ ನಾಯಿ ಮೊಟ್ಟೆ ಇಡ್ತಂತೆ ಅಂದಂಗೆ ನೀವು ಕಷ್ಟ ಕಾಲದಲ್ಲಿ ನೀವು ಸಿದ್ದು ಅಂತ ಒಬ್ಬ ಹಾಸ್ಯಾಸ್ಪದ ವ್ಯಕ್ತಿನ ತಗೊಂಬಂದು ನೀವು ಅಧ್ಯಕ್ಷರು ಮಾಡ್ತೀರಿ. ಆಮೇಲೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ. ಮುಖ್ಯಮಂತ್ರಿ ಬದಲಾವಣೆ ಆದಮೇಲೆ ಆ ಮುಖ್ಯಮಂತ್ರಿ ಜೊತೆಗೆ ಇವರು ಹೊಂದ್ಕೊಳ್ಳಲ್ಲ, ತಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹುಚ್ಚು. ಇದೆಲ್ಲದರ ಜೊತೆಗೆ ಏನು ಅಂದರೆ ಪಕ್ಷದ ನಾಯಕರ ವಿರುದ್ಧವೇ ನಿರಂತರವಾದಂಥ ವಾಗ್ದಾಳಿ. ಇಷ್ಟು ಸಾಲದು ಅಂತ ಕೇಂದ್ರ ನಾಯಕರನ್ನು ಬಿಡಲಿಲ್ಲ ಅವರು. ಇಂಥವರೆಲ್ಲ ನೋಡಿದ ಮೇಲೂ ಕೂಡ ನಿಮಗೆ ಹೌದಪ್ಪ ಪಂಜಾಬ್ ಜನ ನಮಗೆ ಕಣ್ಣು ಮುಚ್ಕೊಂಡು ಓಟ್ ಹಾಕ್ತಾರೆ ಅಂತ ಏನಾದರೂ ಭಾವಿಸಿದ್ರೆ ಸರ್? ಹೆಂಗೆ ನಿರೀಕ್ಷೆ ಮಾಡಿದ್ರಿ ತಾವುಗಳು ಅಂತ ದುರ್ಗಾರಾಣಿಜಿ? ಇಲ್ಲ 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 ನಮ್ಮ ಪಂಜಾಬ್ನಲ್ಲಿ ಒಬ್ಬ ಪ್ರಪ್ರಥಮ ಬಾರಿಗೆ ಒಬ್ಬ ದಲಿತರಿಗೆ ಒಂದು ಮುಖ್ಯಮಂತ್ರಿಗಳಾಗ್ತಕ್ಕಂಥ ಅವಕಾಶ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಅವರು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಜನರಿಗೆ ಸ್ಪಂದಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳಾಗಿರು ಚೆನ್ನೈ ಅವರು. ಸೊ ಹಾಗಾಗಿ 30% ದಲಿತ ಮತದಾರರು ಪಂಜಾಬ್ನಲ್ಲಿದ್ದಾರೆ. ಉಳಿದ ಮತದಾರರು ಕೂಡ ನಮಗೆ ಮತ ಹಾಕ್ಬೋದು ಅಂತಕ್ಕಂಥ ನಿರೀಕ್ಷೆ ಇತ್ತು. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ, ತಾವು ಹೇಳಿದ್ದು 100ಕ್ಕೆ 100 ಸತ್ಯ. ಕಾರಣ ಏನಪ್ಪ ಅಂದರೆ ಪಕ್ಷದ ಅಧ್ಯಕ್ಷರಾದಂಥ ಸಿದ್ದು ಅವರ ಹೇಳಿಕೆಗಳು ಮತ್ತು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥ ಡಾಕ್ಟರ್ ಅಮರೀಂದ್ರ ಸಿಂಗ್ ಅವರು ನಮ್ಮ ಪಕ್ಷ ಬಿಟ್ಟಿದ್ದು, ಇವೆಲ್ಲವೂ ಕೂಡ ನಮಗೆ ಅಲ್ಲಿ ಹಿನ್ನಡೆ ಆಗಲಿಕ್ಕೆ ಕಾರಣಗಳಾಗಿದ್ದಾವೆ. ಹಾಗಾಗಿ ನಮಗೆ ಆತ್ಮವಿಮರ್ಶೆ ಮತ್ತು ಆತ್ಮಾವಲೋಕನ ಮಾಡ್ತಕ್ಕಂಥ ಸಂದರ್ಭ ಇದು. ಸೊ ನಮಗೆ ಆ ಒಂದು ಚೆನ್ನೈಯವರ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಹೆಚ್ಚಿನ ಸ್ಥಾನ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ನಮಗೆ ಸ್ಥಾನ. ಓಕೆ ದುರ್ಗಾರಾಣಿಜಿ, ನೀವು ಹಾಗೆ ಸಂಪರ್ಕದಲ್ಲಿರಿ. ಇನ್ನಷ್ಟು ನಾವು ಚರ್ಚೆ ಮಾಡ್ತೀವಿ. ಜೊತೆಗೆ ಈ ಬೇರೆ ಬೇರೆ ರಾಜ್ಯಗಳ ಫಲಿತಾಂಶ, ಅದಕ್ಕೆ ಕಾರಣ ಏನು, ಅದ್ರ ಬಗ್ಗೆ ಕೂಡ ನೋಡೋಣ. ಈಗಾಗಲೇ ಪಂಚರಾಜ್ಯಗಳ ಫಲಿತಾಂಶದಲ್ಲಿ 4 ಕಡೆಗಳಲ್ಲಿ ಬಿಜೆಪಿ ಇದ್ರೆ, ಒಂದು ಕಡೆಯಲ್ಲಿ ಮಾತ್ರ ಆಮ್ ಆದ್ಮಿ ಪಕ್ಷ ಗೆಲುವಿನ ನಗೆಯನ್ನ ಬೀರಿರುವಂತದ್ದು. ಬಹಳ ಮುಖ್ಯವಾಗಿ ದೆಹಲಿಯ ಆಚೆಗೂ ಕೂಡ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ತಾ ಇರುವಂತದ್ದು. ಮತ್ತು ಪಂಜಾಬ್ ರಾಜ್ಯದಲ್ಲಿ ಅದು ಕಳೆದ ಬಾರಿ ವಿರೋಧ ಪಕ್ಷದ ಸ್ಥಾನಕ್ಕೆ ಬಂದು ನಿಂತದ್ದೇ ದೊಡ್ಡ ಸಾಧನೆ ಅನ್ನುವಂಥ ರೀತಿಯಲ್ಲಿತ್ತು. ಈಗ ಆ ದೊಡ್ಡ ಸಾಧನೆ ಅಲ್ಲ, ಅತಿ ದೊಡ್ಡ ಸಾಧನೆ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯಿಂದ ದಿಗ್ವಿಜಯ ಸಾಧಿಸಿದ ಸ್ವರೂಪದ ಗೆಲುವನ್ನ ದಾಖಲಿಸಿಕೊಂಡಿದೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ. ಅರವಿಂದ ಕೇಜ್ರಿವಾಲ್ ಅವರ ನಾಯಕತ್ವದ ಆಮ್ ಆದ್ಮಿ ಪಕ್ಷ ಕೇವಲ ಗೆದ್ದಿದ್ದು ಮಾತ್ರ ಅಲ್ಲ, ಘಟಾನುಘಟಿ ನಾಯಕರನ್ನ ಮನೆಗೆ ಕಳಿಸುವಂತಹ ಕೆಲಸವನ್ನು ಮಾಡಿದೆ. ಯಾರೆಲ್ಲ ಆ ರಾಜ್ಯದ ರಾಜಕಾರಣದಲ್ಲಿ ಕಳೆದ 30-40 ವರ್ಷಗಳಿಂದ ಹಿಡಿತವನ್ನು ಹೊಂದಿದ್ರು, ಅಂತಹ ನಾಯಕರುಗಳು ಸೋತು ಮನೆಗೆ ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಪಂಜಾಬ್ನಲ್ಲಿ. ಇದಕ್ಕೆ ಏನೇನು ಕಾರಣಗಳು ಹಾಗಾದ್ರೆ ಅನ್ನೋದ್ರ ಬಗ್ಗೆ ವಿವರವನ್ನ ಮಾಲ್ತೇಶ್ ನೀಡ್ತಾರೆ. ಓವರ್ ಟು ಯು ಮಾಲ್ತೇಶ್. ಥ್ಯಾಂಕ್ ಯು ಹರಿಪ್ರಸಾದ್. ಹೌದು, ಪಂಜಾಬ್ನಲ್ಲಿ ಈ ಬಾರಿ ಆಪ್ ಅಧಿಕಾರದ ಚುಕ್ಕಾಣಿ ಹಿಡಿಬಹುದಾ, ಅಥವಾ ಕಳೆದ ಬಾರಿ ಒಂದು ಹೈಪ್ ಏನ್ ಕ್ರಿಯೇಟ್ ಆಗಿತ್ತು, ಅಧಿಕಾರ ಚುಕ್ಕಾಣಿ ಹಿಡಿದೇ ಬಿಡ್ತಾರೆ ಅಂತ, ಬರೀ 20 ಸ್ಥಾನಗಳಿಗೆ ಅವರ ಸಾಧನೆ ಇತ್ತು, ಹಾಗಾಗ್ಬಿಡುತ್ತಾ ಅನ್ನುವಂಥದ್ದು ಒಂದು ಆತಂಕ ಇತ್ತು ಆಪ್ನವರಿಗೆ. ಬಟ್ ಇಲ್ಲಿ ಆಪ್ ಅಧಿಕಾರಕ್ಕೆ ಇರೋದಕ್ಕೆ ಕಾಂಗ್ರೆಸ್ ಇಬ್ಬಾಗ ಆದಂತದ್ದು ಆಪ್ಗೆ ಬಹಳ ವರದಾನ ಆಯಿತು. ಅದರಲ್ಲೂ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಹೊರಗಿಟ್ಟಿದ್ದು, ಅವರಾದ ನಂತರದಲ್ಲಿ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿದಂಥದ್ದು, ಆಮೇಲೆ ಆಂತರಿಕವಾದಂತಹ ಕಿತ್ತಾಟ, ಇದೆಲ್ಲವೂ ಕೂಡ ಆಪ್ ಇದಕ್ಕೆ ಬಹಳ ಲಾಭ ಪಡೆದುಕೊಳ್ತು ಅನ್ನುವಂಥದ್ದು ಬಹಳ ಸ್ಪಷ್ಟ. ಅಲ್ಲಿ ತನಕ ಕೂಡ ಒಂದು ಹಂತದ ಪರ್ಫಾರ್ಮೆನ್ಸ್ ನ ನಿರೀಕ್ಷೆಯಲ್ಲಿದ್ದಂತಹ ಆಪ್ ಬಹುಶಃ ಸ್ವೀಪ್ ಮಟ್ಟಿಗೆ ನಾವು ಪರ್ಫಾರ್ಮೆನ್ಸ್ ಮಾಡೋದಕ್ಕೂ ಅವಕಾಶ ಇದೆ ಅನ್ನುವಂಥ ರೀತಿಯಾಗಿ, ಅದರಲ್ಲೂ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿದಂಥದ್ದು ಮತ ಬ್ಯಾಂಕಿಗೆ ಬಹಳ ಇಬ್ಬಾಗಾಯಿತು. ಅಲ್ಲಿ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಅವರ ನಿಲುವು ಬಹಳ ಸ್ಪಷ್ಟವಾಗಿತ್ತು. ಅವರು ಅಧಿಕಾರಕ್ಕೆ ಬರ್ತಾರೋ ಇಲ್ವೋ ಅನ್ನುವಂಥದ್ದು ಮುಖ್ಯ ಆಗಿರಲಿಲ್ಲ, ಕಾಂಗ್ರೆಸ್ ಅನ್ನ ಈ ಬಾರಿ ಹೊಡಿಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಅದನ್ನ ಇಲ್ಲಿ ಆಪ್ ಬಹಳ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ತು ಅನ್ನುವಂಥದ್ದು ಸ್ಪಷ್ಟ. ಆಮೇಲೆ ನವಜೋತ್ ಸಿಂಗ್ ಸಿಧು, ಅದರಲ್ಲೂ ಕೂಡ ಚೆನ್ನೈ ಅವರೇ ನಂತರದ ಹಂತಲ್ಲೂ ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ರೀತಿಯಾಗಿ ಕೆಲ ಹೇಳಿಕೆಗಳು ಹೈಕಮಾಂಡ್ ನಿಂದ ಬರ್ತಾ ಇದ್ದ ಹಾಗೆ ನವಜೋತ್ ಸಿಂಗ್ ಸಿಧು ಬಹಳ ಇನ್ಆಕ್ಟಿವ್ ಆದ್ರು, ಅವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆದ್ರು ಅನ್ನುವಂಥದ್ದೊಂದು ಆರೋಪ ಇತ್ತು. ಅದು ಬಹುಶಃ ಇಲ್ಲಿ ಆಪ್ಗೆ ಅನುಕೂಲ ಆಗಿದೆ. ಅದರ ಜೊತೆಗೆ ದೆಹಲಿ ಮಾದರಿಯ ಆಡಳಿತವನ್ನ ನಾವು ನೀಡ್ತೀವಿ ಅನ್ನುವಂಥದ್ದು, ಪಂಜಾಬ್ ಮತದಾರ
ಮತದಾರರ ಮೇಲೆ ದೆಹಲಿ ಆಳ್ವಿಕೆಯ ಪ್ರಭಾವ ಬಹಳ ಹೆಚ್ಚಾಗಿ ಆಯಿತು ಅನ್ನುವಂಥದ್ದು ಸ್ಪಷ್ಟ. ಪಂಜಾಬ್ನಲ್ಲೂ ಕೂಡ ಬಹಳಷ್ಟು ಸಬ್ಸಿಡಿಗಳನ್ನ ಘೋಷಿಸುವಂತ ನಿಟ್ಟಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಪ್ರಣಾಳಿಕೆಯಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅದಕ್ಕಿಂತ ಪ್ರಮುಖವಾಗಿ ಈ 18 ವರ್ಷ ಮೇಲ್ಪಟ್ಟಂತ ಯುವತಿಯರಿಗೆ ಅಥವಾ ಮಹಿಳೆಯರಿಗೆ 1,000 ರೂಪಾಯಿ ಖಾತೆಗೆ ಹಾಕ್ತೀವಿ ಪ್ರತಿ ತಿಂಗಳು ಅಂತ ದೆಹಲಿ ಯೋಜನೆಯನ್ನ ಜಾರಿಗೊಳಿಸುವಂತಹ ಭರವಸೆ ಆಗಿರ್ಬೋದು. ಅದರಲ್ಲಿ ಪ್ರಮುಖವಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತೀವಿ. ನಾನೋರ್ವ ಸ್ವೀಟ್ ಟೆರರಿಸ್ಟ್ 12,000 ಕ್ಲಾಸ್ ರೂಮ್ ನನ್ನ ಕಟ್ಟಿದ್ದೀನಿ ಅನ್ನುವಂಥದ್ದನ್ನ ಅವರು ಕೆಲ ಆರೋಪಗಳು ವ್ಯಕ್ತ ಆದಂತಹ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ. ಅದೇ ರೀತಿಯಾದಂತಹ ಡೆವಲಪ್ಮೆಂಟ್ ನಾವು ಪಂಜಾಬ್ ನಲ್ಲಿ ಮಾಡ್ತೀವಿ ಅನ್ನುವಂಥದ್ದು, ಯುವ ಜನತೆಗೆ ನಿರುದ್ಯೋಗ ಭತ್ಯೆ, ಉದ್ಯೋಗದ ಭರವಸೆ ಕೊಟ್ಟಂತದ್ದಾಗಿರ್ಬೋದು, ಮತ್ತೆ ಪಂಜಾಬ್ ಅನ್ನ ಒಂದು ಒಳ್ಳೆ ಇಂಡಸ್ಟ್ರಿಯಲ್ ಸ್ಟೇಟ್ ಅನ್ನ ಮಾಡ್ತೀವಿ ಅನ್ನುವಂಥದ್ದು ಅವ್ರ ಭರವಸೆ ಆಗಿರ್ಬೋದು. 18 ವರ್ಷ ಮೇಲ್ಪಟ್ಟಂತ ಮಹಿಳೆಯರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಅಂದ್ರೆ ಇದೇನಾದ್ರು ಜಾರಿಗೆ ಬಂದ್ರೆ ವರ್ಷಕ್ಕೊಂದು ಮನೇಲಿ ಕೂತ್ರು 12,000 ರೂಪಾಯಿ ಮಹಿಳೆಯರಿಗೆ ಕೈ ಸಿಗುತ್ತೆ ಅನ್ನುವಂಥದ್ದು ಒಂದು ಯೋಚನೆ ಬಂತು ಮಹಿಳೆಯರಲ್ಲಿ. ಮತದಾರರನ್ನ ಸೆಳೆಯುವಲ್ಲಿ ಕೇಜ್ರಿವಾಲ್ ಅವರ ಇಂತಹ ಘೋಷಣೆಗಳು, ದೆಹಲಿ ಮಾದರಿಯ ಆಡಳಿತದ ಭರವಸೆ, ಇದೆಲ್ಲ ಅವ್ರಿಗೆ ಅನುಕೂಲ ಆಯಿತು. ಆಮೇಲೆ ಅವ್ರು ಹೇಳ್ಬೋದು ನಾವು ಜಾತಿ ಲೆಕ್ಕಾಚಾರ ಹಾಕಿಲ್ಲ, ನಾವು ಏನು ಜಾತಿಯನ್ನ ಕನ್ಸಿಡರೇ ಮಾಡೋದಿಲ್ಲ ಅಂತ. ಬಟ್ ಜಾತಿ ಲೆಕ್ಕಾಚಾರ ಕೂಡ ಪಂಜಾಬ್ನಲ್ಲಿ ಇತ್ತು ಅನ್ನುವಂಥದ್ದು ಸ್ಪಷ್ಟ. 20% ಜಾಟ್ ಮತದ ಮೇಲೆ ಇಲ್ಲಿ ಕೇಜ್ರಿವಾಲ್ ಕಣ್ಣಿಟ್ಟಿರ್ತಾರೆ. ಈ ಕಾರಣಕ್ಕಾಗಿನೇ ಸಿಖ್ ಜಾಟ್ ಸಮುದಾಯದ ಸಿಎಂ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದಂಥದ್ದನ್ನ ಕೂಡ ನಾವು ನೋಡಬಹುದು. ಭಗವಂತ ಮಾನ್ ಅವರನ್ನ ಘೋಷಣೆ ಮಾಡಿದದ್ದು. ಆಮೇಲೆ ಭಗವಂತ ಮಾನ್ ಅವರನ್ನ ಘೋಷಣೆ ಮಾಡುವಂತ ನಂತರದಲ್ಲೂ ಕೂಡ ಚುನಾವಣೆಗೂ ಮೊದಲೇ ಸಿಎಂ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರು. ಭಗವಂತ ಮಾನ್ ಅವರು ಕುಡುಕ ಪಾರ್ಲಿಮೆಂಟ್ರಿಗೆಲ್ಲ ಕುಡ್ಕೊಂಡು ಹೋಗಿದ್ರು, ಕುಡುಕನ ಕೈಗೆ ರಾಜ್ಯ ಕೊಡ್ತಿದ್ದಾರೆ ಅನ್ನುವಂಥ ರೀತಿಯಂತ ಆರೋಪಗಳು ವ್ಯಕ್ತ ಆಯಿತು. ಬಟ್ ನಾನು ಇನ್ ಮುಂದೆ ಕುಡಿಯೋದಿಲ್ಲ ಅನ್ನುವಂಥ ರೀತಿಯಾಗಿ ಅವ್ರು ಕೊಟ್ಟಂತ ಹೇಳಿಕೆ ಜನರಲ್ಲಿ ಇದೆಲ್ಲ ತೀರಾ ಸಾಮಾನ್ಯ ವ್ಯಕ್ತಿ ಇಷ್ಟೊಂದು ಏನು ಜನರಲ್ಲಿ ತಪ್ಪಿದೆ ಅನ್ನುವಂಥದ್ದನ್ನ ಒಪ್ಕೊಂಡಂಥದ್ದು, ಇದೆಲ್ಲವೂ ಕೂಡ ಜನರಲ್ಲಿ ಒಂದು ಪಾಸಿಟಿವ್ ಆಗಿ ಟರ್ನ್ ಆಯಿತು. 7-8 ತಿಂಗಳಲ್ಲಿ ಜನರ ಮೇಲೆ ಬಹಳ ಪ್ರಭಾವ ಬೀರುವಂತ ನಿಟ್ಟಿನಲ್ಲೂ ಕೂಡ ಸಾಧ್ಯ ಆಯಿತು. ಕಾಂಗ್ರೆಸ್ ಪರವಾದಂತಹ ಒಲವನ್ನ ಬಹುಶಃ ತೋರ್ಬೋದು ದಲಿತ ಸಿಖ್ ಸಮುದಾಯ ಅನ್ನುವಂಥದ್ದನ್ನ ಕಾಂಗ್ರೆಸ್ ಏನ್ ಲೆಕ್ಕಾಚಾರ ಇಟ್ಕೊಂಡಿತ್ತು. ಬಟ್ ಆ ಲೆಕ್ಕಾಚಾರ ಇಲ್ಲಿ ಸುಳ್ಳಾಯಿತು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಓವರ್ ಟು ಯು ಹರಿಪ್ರಸಾದ್. ಎಸ್ ಮಾಲ್ತೇಶ್, ಇಲ್ಲಿ ಬಹಳ ಮುಖ್ಯವಾಗಿ ಪಂಜಾಬ್ನಲ್ಲಿ ನಡೆದಿರುವಂತಹ ಬೆಳವಣಿಗೆಯನ್ನು ನಾವು ಬಹಳ ಕುತೂಹಲದಿಂದ ಗಮನಿಸಬೇಕಾಗಿರುವಂಥದ್ದು. ದೆಹಲಿಯ ಹೊರಗೆಯೂ ಕೂಡ ತನ್ನ ರಾಜಕೀಯ ಶಕ್ತಿಯನ್ನು ವೃದ್ಧಿಸಿಕೊಂಡಿರುವಂಥ ಒಂದು ರಾಜ್ಯದಲ್ಲಿ ಅಧಿಕಾರವನ್ನ ಪೂರ್ಣ ಬಹುಮತದೊಂದಿಗೆ ಪಡ್ಕೊಂಡಿರುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಬೆಳವಣಿಗೆ. ನಾಗಣ್ಣವರೇ, ಹೇಗೆ ಸಾಧ್ಯ ಆಯ್ತು ಇದು ಅಂತೇಳಿ ಅನ್ಸುತ್ತೆ ನಿಮಗೆ? ಯಾಕೆಂದ್ರೆ ಇವತ್ತು ಯುವಕರೆಲ್ಲ ಆಲೋಚನೆ ಮಾಡ್ತಿರೋದು ಧರ್ಮದ ಆಧಾರಕ್ಕಿಂತ ಅಭಿವೃದ್ಧಿ ಆಧಾರದಲ್ಲಿ ನಾವು ಮುಂದೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಯುವಕರೆಲ್ಲ ಆಲೋಚನೆ ಮಾಡ್ತಿರೋದು. ಯಾಕೆಂದ್ರೆ ಇವತ್ತು ಎಕನಾಮಿಕಲ್ ಸಿಚುಯೇಷನ್ ಇಂಡಿಯಾದ ನೋಡ್ತು ಅಂದ್ರೆ ವಿ ಆರ್ ಇನ್ ಸಚ್ ಎ ಬ್ಯಾಡ್ ಸಿಚುಯೇಷನ್. ಕೋವಿಡ್ ಆದ್ಮೇಲೆ ಅಂತೂ ತುಂಬಾ ಎಫೆಕ್ಟ್ ಆಗಿದೆ. ಅದ್ರ ಜೊತೆಗೆ ಎಲ್ರಿಗೂ ಅಲ್ಲಿ ಬೇಕಂದ್ರೆ ಎಲ್ಲರಿಗೂ ಬೇಕಾಗಿರೋದು ಉದ್ಯೋಗ ಬೇಕು, ಅಭಿವೃದ್ಧಿ ಆಗಬೇಕು, ಇಂಡಸ್ಟ್ರೀಸ್ ಬರಬೇಕು, ಮತ್ತೆ ಎಜುಕೇಶನ್. ಬೇಸಿಕಲಿ ದ ಫಸ್ಟ್ ಪ್ರಯಾರಿಟಿ ಇಸ್ ಎಜುಕೇಶನ್. ಯಾಕೆಂದ್ರೆ ಬಡತನ ನಿರ್ಮೂಲನೆ ಮಾಡ್ತೀನಿ ಅಂತ ಕಾಂಗ್ರೆಸ್ ಅವರು ಒಂದು 50 ವರ್ಷದಿಂದ ಹೇಳ್ಕೊಂಡ್ ಬಂದಿದ್ದಾರೆ. 5 kg ಅಕ್ಕಿ ಕೊಟ್ಟ ತಕ್ಷಣ ಬಡತನ ನಿರ್ಮೂಲನೆ ಆಗಲ್ಲ. ನೀವು ಒಂದು ಕುಟುಂಬದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಗುಣಾತ್ಮಕವಾದ ಶಿಕ್ಷಣ ಕೊಟ್ಟು ಆತ ಏನಾದರೂ ಒಬ್ಬ ಇಂಜಿನಿಯರು, ಡಾಕ್ಟ್ರು ಆ ಥರ ಒಂದು ಪ್ರೊಫೆಷನಲ್ ಕೋರ್ಸಿಗೆ ಬಂದು ಅವಾಗ ಮಾತ್ರ ಅವ್ನು ಒಂದು ಒಳ್ಳೆ ಉದ್ಯೋಗ ಸಿಕ್ಕಿದ್ರೆ, ಒಂದು 50,000 1 ಲಕ್ಷ ಸ್ಯಾಲ್ರಿ ಸಿಕ್ಕಿದ್ರೆ ಅವಾಗ ಆಟೋಮೆಟಿಕ್ಕಾಗಿ ಅವ್ರು ಬಡತನದಿಂದ ಹೊರಗಡೆ ಬರ್ತಾರೆ. ಅದು ಕೇವಲ ಒಂದೇ ಉದಾಹರಣೆ ನಾನು ಕೊಡೋದಾಯ್ತು ಅಂದರೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೋದ ವರ್ಷ IIT ಎಕ್ಸಾಮ್ನ 486 ಜನ ಪಾಸ್ ಮಾಡಿದ್ದಾರೆ. ಗೌರ್ಮೆಂಟ್ ಶಾಲೆಯಲ್ಲಿ 590 ಜನ ಮೆಡಿಕಲ್ ಸೀಟ್ ತೊಗೊಂಡಿದ್ದಾರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ. ಒಬ್ಬ ಹುಡುಗ ಅವ್ರ ತಂದೆ ಬಂದು 8x6 ಫೀಟಲ್ಲಿ ಒಂದು ಟೈಲರ್ ಅಂಗಡಿ ಇಟ್ಕೊಂಡಿದ್ದಾರೆ. ಅವ್ರಿಗೆ 3 ಜನ ಹೆಣ್ಮಕ್ಳಿದ್ದಾರೆ. ಆತ ಇವತ್ತು IIT ಎಕ್ಸಾಮ್ ಪಾಸ್ ಮಾಡಿದ್ದಾನೆ. ಯಾಕೆಂದರೆ ನಾವು ಫ್ರೀ ಕೋಚಿಂಗ್ ಕೊಟ್ಟಿದ್ದೀವಿ. IIT ಮತ್ತು NEET ಎಕ್ಸಾಮ್ಸ್ಗೆ ನಾವು ಫ್ರೀ ಕೋಚಿಂಗ್ ಕೊಟ್ಟಿದ್ದೀವಿ. ಒಬ್ಬ ಬಡವ 3.5 ಲಕ್ಷ ಕೊಟ್ಬಿಟ್ಟು ಫ್ರೀ ಕೋಚಿಂಗ್ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಆ ಫೆಸಿಲಿಟಿ ಕ್ರಿಯೇಟ್ ಮಾಡೋದು. ಅವ್ನಿಗೆ ಆ ಶಕ್ತಿ ಇತ್ತು. IIT ಎಕ್ಸಾಮ್ ಪಾಸ್, ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿ ಹೋಗಿದ್ದಾನೆ. IIT ಮುಗಿಸ್ಕೊಂಡು ಬಂದ ತಕ್ಷಣ ಕೊನೆ ಪಕ್ಷ ಮಿನಿಮಮ್ ಸ್ಯಾಲ್ರಿ 5 ಲಕ್ಷ ಬರುತ್ತೆ ಒಂದು ತಿಂಗಳಿಗೆ. ಆತ ಅವ್ರ ತಂದೆ ಇವತ್ತು ಪಡಿತರ ಚೀಟಿ ಇಟ್ಕೊಂಡಿದ್ದಾರೆ. ಈತ ಹೊರಗಡೆ ಬಂದ ಮೇಲೆ ಆ ಪಡಿತರ ಚೀಟಿ ಇರಲ್ಲ ನ್ಯಾಚುರಲ್ ಆಗಿ. ಎಕನಾಮಿಕಲ್ ಸಿಚುಯೇಷನ್ ಇಂಪ್ರೂವ್ ಆಗುತ್ತೆ ಪ್ರತಿಯೊಂದು ಕುಟುಂಬದ್ದು. ಅದನ್ನು ನಾವು ಆಲೋಚನೆ ಮಾಡ್ತಿರೋದು. ನಾವು ಕಂಪೇರ್ ಮಾಡ್ತಿರೋದು ಆಮ್ ಆದ್ಮಿ ಪಕ್ಷ ಪಾಕಿಸ್ತಾನಕ್ಕೆ ನಾವು ಕಂಪೇರ್ ಮಾಡ್ಕೋತಾ ಇಲ್ಲ. ವಿ ಆರ್ ಕಂಪೇರಿಂಗ್ ಟು ಅಮೆರಿಕಾ, ವಿ ಆರ್ ಕಂಪೇರಿಂಗ್ ಟು ಚೈನಾ. ಅಮೆರಿಕಾದಲ್ಲಿ ಎಜುಕೇಷನ್ನ ಫ್ರೀ ಕೊಡೋದಾಯ್ತು ಅಂದರೆ, ಅಮೆರಿಕಾದಲ್ಲಿ ಹೆಲ್ತ್ನ ಫ್ರೀ ಕೊಡೋದಾಯ್ತು ಅಂತಂದರೆ ನಮ್ಮ ದೇಶದಲ್ಲಿ ನಾವ್ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ? ಅಮೆರಿಕಾದಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡೋದಾಯ್ತು ಅಂದರೆ ನಮ್ಮ ಕಡೆ ಯಾಕೆ ಕೊಡೋಕ್ಕಾಗ್ತಾ ಇಲ್ಲ? ಅದಕ್ಕೋಸ್ಕರ ನಾವು ಸರ್ಕಾರಿ ಶಾಲೆನ ಇರುವಂಥ ಹೆಡ್ ಮಾಸ್ಟರ್ ಮತ್ತು ಪ್ರಿನ್ಸಿಪಲ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕಳಿಸಿದ್ದೇವೆ. ನಾವು ಟ್ರೈನಿಂಗಿಗೋಸ್ಕರ ಜರ್ಮನಿಗೆ ಕಳಿಸಿದ್ದೀವಿ. ಯಾಕೆಂದರೆ ನೀವು ಬರೀ ಜಾಬ್ ಹುಡ್ಕೊಂಡು ಹೋಗೋದಾಯ್ತಾರೆ, ಜಾಬ್ ಕೊಡೋರು ಬೇಕಲ್ವಾ? ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಹೇಗೆ ಯುರೋಪಿಯನ್ ಕಂಟ್ರೀಸ್ ಬದಲಾಯಿತು, ಅವ್ರ ಇಂಡಸ್ಟ್ರಿಯಲೈಸೇಷನ್ ಯಾವ ಥರ ಆಯಿತು, ಅವ್ರ ಎಜುಕೇಷನ್ ಸಿಸ್ಟಮ್ ಯಾವ ಥರ ಇತ್ತು, ನೀವು ಹೋಗಲು ರಿಸರ್ಚ್ ಮಾಡಿ ಅವ್ರು ಯಾವ ಥರ ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅವ್ರ ಟೀಚಿಂಗ್ ಮೆಥಡ್ ಯಾವ ಥರ ಇತ್ತು, ಅದನ್ನು
ಅಲ್ಲಿಂದ ತೊಗೊಂಡು ಬಂದು ನಮ್ಮ ಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಮಾಡಿ ನೀವು ಆಂಟ್ರಪ್ರಿನರ್ಸ್ನ ಡೆವಲಪ್ ಮಾಡಿ ಪ್ಯಾರಲಲ್ ಆಗಿ. ಸೊ ಜಾಬ್ ಗಿವರ್ಸು ಜಾಬ್ ಟೇಕರ್ಸು ಎರಡು ಬ್ಯಾಲೆನ್ಸ್ ಆಗಬೇಕು, ಒಂದು ದೇಶ ಸಮೃದ್ಧಿಯಾಗಿ ಬೆಳಿಬೇಕು ಅಂತಂದ್ರೆ. ಸೊ ದಟ್ ಈಸ್ ವೈ ಅವರ್ ಫೋಕಸ್ ಇಸ್ ಬೇಸಿಕಲಿ ನಾಟ್ ಆನ್ ಪಾಕಿಸ್ತಾನ್, ವಿ ಆರ್ ಫೋಕಸಿಂಗ್ ಆನ್ ಅಮೆರಿಕಾ, ವಿ ಆರ್ ಫೋಕಸಿಂಗ್ ಆನ್ ಚೈನಾ, ಅಂಡ್ ದೇರ್ ಶುಡ್ ಬಿ ದ ಕಾಂಪಿಟೇಟರ್ಸ್ ಫಾರ್ ಅಸ್. ಎಸ್ ನಾಗಾಡ್ ಅವರೇ, ಆದ್ರೆ ಇಲ್ಲಿ ಧ್ರುವ ನಾರಾಯಣ ಅವರೇ, ನೀವು ಅವಾಗಲೇ ಒಂದು ಮಾತನ್ನ ಹೇಳಿದ್ರಿ, ನಾವು ಚೆನ್ನಿಯವರನ್ನ ಮುಖ್ಯಮಂತ್ರಿ ಮಾಡಿದ್ವಿ, ಹಾಗಾಗಿ ಸುಮಾರು 30% ನಷ್ಟಿರುವಂತಹ ದಲಿತರು ನಮ್ಮ ಬೆಂಬಲಕ್ಕೂ ಕೂಡ ಬರ್ಬೋದು ಅಂತಕೊಂಡು. ಕಾಂಗ್ರೆಸ್ ದಲಿತರನ್ನ ಕಡೇ ಕ್ಷಣದ ಮುಖ್ಯಮಂತ್ರಿಯಾಗಿ ಮಾಡಿ ದಲಿತರಿಗೆ ನಾವು ಅಧಿಕಾರವನ್ನ ಕೊಟ್ಟಿದ್ದೀವಿ ಅನ್ನುವಂಥ ತೋರಿಕೆಯ ಅಂಶವನ್ನಷ್ಟೇ ಮಾಡ್ತಾ ಇದೆಯಾ ಅಂತ. ಇದಕ್ಕೆ ಉದಾಹರಣೆ ಇದೆ. ಮಹಾರಾಷ್ಟ್ರದಲ್ಲೂ ಕೂಡ ನೀವು ಶಿಂಧೆ ಅವರನ್ನ ಹಿಂದೆ ಮುಖ್ಯಮಂತ್ರಿಯಾಗಿ ಮಾಡಿದ್ರಿ, ಯಾವ ಹಂತದಲ್ಲಿ ಮಾಡಿದ್ರಿ? ಈಗ ಚೆನ್ನಿಯವರನ್ನ ಮುಖ್ಯಮಂತ್ರಿ ಮಾಡಿದ್ರಿ, ಯಾವ ಹಂತದಲ್ಲಿ ಮಾಡಿದ್ರಿ? ಹಾಗಾದ್ರೆ 6 ತಿಂಗಳು 1 ವರ್ಷನೋ ಇದ್ದಾಗ ಮುಖ್ಯಮಂತ್ರಿ ಮಾಡಿ ಅದರಿಂದ ನಾನು ಸಂಪೂರ್ಣವಾಗಿ ಒಂದು ಸಮುದಾಯದ ಬೆಂಬಲವನ್ನು ಪಡ್ಕೊಳ್ತೀನಿ ಅನ್ನೋದಕ್ಕೆ ಸಾಧ್ಯ ಆಗತ್ತಾ? ಇನ್ನೊಂದು, ಆಮ್ ಆದ್ಮಿ ಪಕ್ಷದಂತಹ ಪಕ್ಷ ಬೆಳವಣಿಗೆಯನ್ನ ಮಾಡ್ತಾ ಇದೆ, ಅದು ತನ್ನ ಬೇಸನ್ನು ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳಿದಾಗ ಕಾಂಗ್ರೆಸ್ ಸ್ವಲ್ಪವೂ ಕೂಡ ಎಲ್ಲೂ ಅಲರ್ಟ್ ಆದಂತದ್ದು ಕಾಣಲೇ ಇಲ್ಲ. ನೀವು ನಿಮ್ಮದೇ ಆದಂತಹ ಜಗಳದಲ್ಲಿ ಬಹಳ ಬ್ಯುಸಿ ಆಗಿದ್ರಿ ಅಲ್ಲಿ. ಹಲೋ ಧ್ರುವನಾರಾಯಣ ಅವರೇ, ಹಲೋ, ಮಾತನಾಡ್ಬೋದಲ್ಲ? ಹೇಳಿ ಹೇಳಿ ಹೇಳಿ. ತಾವೀಗಾಗಲೇ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ಇದೆ. ಆ ಸರ್ಕಾರದಲ್ಲಿ ಶಾಲೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಅವರು ಕೊಟ್ಟಿದ್ದಾರೆ. ಇದಕ್ಕೆ ಮುಂಚೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀಮತಿ ಶೀಲಾ ದೀಕ್ಷಿತ್ ಅವರು ಕೂಡ ಸುಮಾರು 15 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಆ ದೆಹಲಿ ಏನಿದೆ, ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಆ ದೆಹಲಿಯ ಎಲ್ಲ ರೀತಿಯಾದ ಅಭಿವೃದ್ಧಿಯನ್ನು ಶೀಲಾ ದೀಕ್ಷಿತ್ ಅವರ ಕಾಲದಲ್ಲಿ ಆಗಿತ್ತು. ಮತ್ತು ಇವರು ಅಧಿಕಾರಕ್ಕೆ ಬಂದ ಮೇಲೆ ಶಾಲೆ ಮತ್ತು ಆಸ್ಪತ್ರೆ ಅಂದರೆ ಹೆಲ್ತ್ ಮತ್ತು ಎಜುಕೇಷನ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ. ನಾನು ಅದನ್ನು ಅಲ್ಲಿಗೆಳಿತಾ ಇಲ್ಲ. ಮತ್ತು ವಿಶೇಷವಾಗಿ ಪಂಜಾಬ್ನಲ್ಲಿ ದಲಿತರಿಗೆ CM ವಿಷಯ ಅದು ಕೊನೆಯಲ್ಲಿ ತಗೊಂಡು ನಿರ್ಧಾರ ಅಂತಕ್ಕಂಥ ಮಾತನ್ನು ಹೇಳಿದೆ, ಅದನ್ನು ಕೂಡ ನಾವು ಒಪ್ಕೋತೀವಿ. ಆದರೆ ದಲಿತರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಸ್ಥಾನಮಾನಗಳು ಸಾಕಷ್ಟಿದೆ. ಹಲವಾರು ರಾಜ್ಯಗಳಿವೆ. ನಮ್ಮ ರಾಜ್ಯದಲ್ಲೇ ಆದರೆ ದಲಿತರಿಗೆ 2 ಬಾರಿ KPCC ಅಧ್ಯಕ್ಷರು ಕೊಟ್ಟಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ರು. ಅಲ್ಲ, ಅವೆಲ್ಲವೂ ಕೂಡ ಅರ್ಹತೆ ಆಧಾರದಲ್ಲಿ ತಾನೆ, ಅದೇನೋ ಜಾತಿಯ ಕಾರಣಕ್ಕಾಗಿ ಅಷ್ಟೇನೆ ಅಲ್ಲ ಅನ್ನೋದನ್ನ ಖರ್ಗೆ ಅವರು ಅನೇಕ ಸಂದರ್ಭಗಳಲ್ಲಿ ಹೇಳಿರುವಂತ ಮಾತನ್ನ ನಾವು ಸುಮಾರು ಸಲ ಕೇಳಿದ್ವಿ. ನಾವು ಇದನ್ನ ಖರ್ಗೆ ಅವರು ಈ ಮಾತುಗಳನ್ನು ಯಾವತ್ತೂ ಹೇಳ್ತಾರೆ, ಅದು ನನ್ನ ಅರ್ಹತೆ ಮೇಲೆಗೆ, ನಾನೇನು ದಲಿತ ಅನ್ನೋ ಕಾರಣಕ್ಕಾಗಿ ಅಲ್ಲ ಅನ್ನೋದನ್ನ ಹೇಳ್ತಿದ್ರು. ಅಲ್ಲ, ಸೀನಿಯಾರಿಟಿ ಮೇಲೆ ಅರ್ಹತೆ ಮೇಲೆ ಕೊಟ್ಟಿದ್ದಾರೆ. ಅದೇ ರೀತಿ ಅಲ್ಲಿ ಚೆನ್ನಿಯವರು ಕೂಡ ಒಳ್ಳೆಯ ಎಲ್ಲರ ಒಂದು ಅಭಿಪ್ರಾಯ ಪಡೆದೇ ಚೆನ್ನಿಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಮತ್ತು ಸಿಕ್ಕಿದಂಥ ಶಾರ್ಟ್ ಟರ್ಮಲ್ಲಿ ಭಾಳ ಚೆನ್ನಾಗಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಒಳ್ಳೆ ಕೆಲಸ ಮಾಡಿದರು. ಆದರೆ ಪಕ್ಷದಲ್ಲಿ ಇರ್ತಕ್ಕಂಥ ಆಂತರಿಕ ಸಮಸ್ಯೆಗಳು ಭಾಳಷ್ಟು ವಿಭಿನ್ನವಾಗಿತ್ತು. ಒಂದ್ ಕಡೆ ಸಿದ್ದು ಅವರು ಧ್ರುವನಾರಾಯಣ ಅವರು ಮಾತಾಡ್ತೀನಿ ನನ್ನ ಜೊತೆ, ಅದರ ಬಗ್ಗೆ ಮತ್ತೆ ವಿಸ್ತೃತವಾಗಿ ಮಾತಾಡ್ತೀನಿ. ಹಾಗೆ ಸುಬ್ರಹ್ಮಣ್ಯ ಅವ್ರ ಜೊತೆ ಕೂಡ ಮಾತಾಡೋಣ, ಗಿರಿಧರ್ ಉಪಾಧ್ಯಾಯ ಅವ್ರ ಜೊತೆ ಕೂಡ ಮಾತಾಡೋಣ. ಬನ್ನಿ, ಹಿರಿಯ ಪತ್ರಕರ್ತ ಸುಬ್ರಹ್ಮಣ್ಯ ಅವರು ಇದ್ದಾರೆ. ಸುಬ್ರಹ್ಮಣ್ಯ ಅವರೇ, ತಾವು ನೋಡ್ತಾ ಇದ್ದೀರಿ, ಬೆಳಗಿನಿಂದ ನಮ್ಮ ಜೊತೆಯಲ್ಲಿ ಇದ್ರಿ, ಚುನಾವಣಾ ಫಲಿತಾಂಶವನ್ನು ಕೂಡ ಗಮನಿಸಿದ್ದೀರಿ, ಸಾಕಷ್ಟು ವಿವರಗಳನ್ನು ಕೊಟ್ಟಿವಿ ನಾವೀಗ. ಏನು ತಮ್ಮ ಪ್ರಕಾರ ಏನು ಪ್ರಮುಖವಾದಂಥ ಕಾರಣಗಳು ಏನಿರ್ಬೋದು ಎರಡು ಕಡೆಗೆ, ಈ ಪಂಜಾಬ್ದು ಮತ್ತು ಉತ್ತರ ಪ್ರದೇಶ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಂಟ್ರೆಸ್ಟಿಂಗ್ ಕಾರಣಗಳು ತುಂಬ ನೀವು ಹೇಳಿದ್ರಿ, ಯಾವ್ಯಾವ ಕಾರಣ ಇರಬಹುದು ಅಂತ. ನಾನೊಂಥರ ನೆಗೆಟಿವ್ ಆಗಿ ತಗೊಳ್ತೇನೆ ಅದನ್ನು. ಯಾವ ಕಾರಣದಿಂದ ಅಲ್ಲಿ ಯೋಗಿಯವರಿಗೆ ಈ ಸಲ ಕಷ್ಟ ಅಂತ ಹೇಳ್ತಾ ಇದ್ರು. ಒಂದು, ಕೋವಿಡ್ ಟೈಮಲ್ಲಿ ವಲಸೆ ಹೋದ್ರು ತುಂಬ ಮಂದಿ, ಭಾಳ ಕಷ್ಟಪಟ್ಟರು. ಅದರ ಶಾಪ ಇದು ಯೋಗಿ ಗೌರ್ಮೆಂಟ್ಗೆ ಮೋದಿ ಗೌರ್ಮೆಂಟ್ UPನಲ್ಲಿ ಬರುತ್ತೆ ಅಂತ ಒಂದು ವಿಚಾರ. ಎರಡನೇದಾಗಿ ಭಾಳ ಮುಖ್ಯವಾಗಿ ಇದಾಗಿತ್ತು, ಇದು ನಿಮ್ಮ ಫಾರ್ಮ್ ಲಾಸ್, ಅದರಲ್ಲಿ ಕೂಡ ಅವರು ದಂಡ ತೆರಿಬೇಕಾಗತ್ತೆ ಅಂತ ಹೇಳಿದರು. ಇದು ಬಿಟ್ಟರೆ ಮೂರನೇ ವಿಚಾರ ಅದಕ್ಕಿಂತ ಮೊದಲು ಇತ್ತಲ್ಲಿ, ಅದು ಏನಂತ ಹೇಳಿದ್ರೆ, ಯೋಗಿಯವರು ಭಾಳ ಸೆಂಟ್ರಲೈಸ್ ಸರ್ಕಾರ ನಡೆಸ್ತಾ ಇದ್ದಾರೆ. MLAಗಳಿಗೆ ಯಾವುದೇ ಸೇ ಇಲ್ಲ. ತುಂಬ ಮಂದಿ MLAs ವೇರ್ ಅನ್ಹ್ಯಾಪಿ ಅಲ್ಲಿ, ಆಯ್ತಲ್ಲ. ಸೊ ಇದರಿಂದ ಕೆಲವು ಕಮ್ಯುನಿಟೀಸ್ ಕೂಡ ಅನ್ಹ್ಯಾಪಿ ಅಂತ ಹೇಳ್ತಾ ಇದ್ರು. ಭಾಳ ಸೆಂಟ್ರಲೈಸ್ಡ್ ಸರ್ಕಾರ, ನಮ್ಗೆ ಯಾವುದೇ ರೀತಿಯಲ್ಲಿ ಸೇ ಇಲ್ಲ ಅಂತ. ನಾನು ಫಸ್ಟ್ಗೆ ಬರ್ತೇನೆ, ಈ ಸೆಂಟ್ರಲೈಸ್ ಸರ್ಕಾರ ನನಗೆ ಎಲ್ಲೋ ಕಾಣಿಸ್ತಾ ಇದೆ. ಈ ಸೆಂಟ್ರಲೈಸ್ ಸರ್ಕಾರದಿಂದ BJP ಆ್ಯಕ್ಚುಲಿ ಅಡ್ವಾಂಟೇಜ್ ಆಯಿತು. ಅಡ್ಮಿನಿಸ್ಟ್ರೇಷನಲ್ಲಿ ಅನ್ನೆಸೆಸರಿ ಇಂಟರ್ಫಿಯರೆನ್ಸ್ MLAsಗಳು ಆಗುತ್ತೆ. ಅದು ಇಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ, ನಿಮ್ಗೆ ಗೊತ್ತಿರ್ಬೋದು ಏನು ಅಂತ. ಸೊ ಆ ಸಮಸ್ಯೆ ಅಲ್ಲಿ ಅಷ್ಟು ಇರಲಿಲ್ಲ. ಯಾಕಂತಂದರೆ ಅವ್ರು ಸೆಂಟ್ರಲೈಸ್ ಸರ್ಕಾರ ಕೊಟ್ಟರು.
ಸೆಂಟ್ರಲೈಸ್ಡ್ ಸರ್ಕಾರ ಕೊಟ್ಟರು. ಇನ್ನೊಂದು ಕೆಲವೆಲ್ಲ ಅವ್ರು ಡೆವಲಪ್ಮೆಂಟಲ್ ಪ್ರೋಗ್ರಾಮ್ ಏನು ಇಂಪ್ಲಿಮೆಂಟ್ ಮಾಡ್ತಾ ಇದ್ರು ಅದನ್ನ ಅವ್ರು ಮಾಡುವ ಪರಿಸ್ಥಿತಿಯಲ್ಲಿ ಇದ್ದರು, ಮಾಡಿದ್ದಾರೆ ಕೂಡ. ಕೆಲವೆಲ್ಲ ವಿಸಿಬಲ್ ಆಗಿ ಏನಿದೆ ಮಾಡಿದ್ದಾರೆ, ಅದು ಸಮರ್ಪಕವಾಗಿ ಮಾಡಿದಾರ ಮಾಡಿಲ್ಲೋ ವಿಚಾರ ಬೇರೆ. ಬಟ್ ರಿಲೇಟಿವ್ ಟರ್ಮ್ಸಲ್ಲಿ ಇದಕ್ಕಿಂತ ಮೊದಲು 10 ವರ್ಷ ಮೊದಲು ಏನಿತ್ತು, ಈ 5 ವರ್ಷದಲ್ಲಿ ಏನಾಗಿದೆ ಅಂತ ಕಂಡಾಗ ಏನೋ ಬದಲಾಗಿದೆ ಅಂತ ಅವ್ರಿಗೆ ಕಂಡಿದೆ. ಗೊತ್ತದೆ. ಸೊ ಈ ಎಲ್ಲ ವಿಚಾರಗಳಿಂದಾಗಿ ಅವರಿಗೆ ನನ್ನ ಪ್ರಕಾರ ಆ ಅಡ್ವಾಂಟೇಜ್ ಬಂದಿದೆ. ಆನಂತರ ಒಂದು ಸ್ಟೇಬಲ್ ಲೀಡರ್ಶಿಪ್, ನಿಮಗೆ ಕೇಂದ್ರದಲ್ಲೂ ಒಂದು ಸ್ಟೇಬಲ್ ಲೀಡರ್ಶಿಪ್ ಇದೆ, ಯು ಪಿನಲ್ಲಿ ಒಂದು ಸ್ಟೇಬಲ್ ಲೀಡರ್ಶಿಪ್ ಬಂತು ಈ 5 ವರ್ಷದಲ್ಲಿ. ಆ ಒಂದು ಸೆನ್ಸ್ ಆಫ್ ಸ್ಟೆಬಿಲಿಟಿ ಬಂತು. ಅದರದ್ದು ನನ್ನ ಪ್ರಕಾರ ಅಡ್ವಾಂಟೇಜ್ ಬಿ ಜೆ ಪಿಗೆ ಬಂದಿದೆ. ಇನ್ನೊಂದು ಅಂತ ಹೇಳಿದ್ರೆ ಇದೆಲ್ಲ ಇದರಲ್ಲಿ ಈ ಎಲ್ಲ ಪರಿಸ್ಥಿತಿಯಲ್ಲಿ ಇನ್ನೇನಾಗಿದೆ ಅಂತ ಹೇಳಿದ್ರೆ, ಕಳೆದ 35 ವರ್ಷದಲ್ಲಿ ಆಗದಂತಹ ಧ್ರುವೀಕರಣ ಅಲ್ಲಿ ಆಗಿದೆ. ಇದು ಮಹತ್ವದ ವಿಚಾರ. ಧ್ರುವೀಕರಣ ನಾನು ಏನು ಹೇಳ್ತೇನೆ, ಕಳೆದ 1990ಸ್ಗಳಿಂದ ಯು ಪಿಯಲ್ಲಿ ಏನು ಹೇಳ್ತಂತ ಹೇಳಿದ್ರೆ 3, 4, 5 ಪಕ್ಷಗಳು ಇದೆ ನೋಡಿ. ಬಿ ಜೆ ಪಿ ಸ್ಟ್ರಾಂಗ್ ಪಕ್ಷ, ಸಮಾಜವಾದಿ ಪಕ್ಷ ಸ್ಟ್ರಾಂಗ್ ಪಕ್ಷ, ಆವಾಗ ಜನತಾದಳ ಇತ್ತು ವಿ ಪಿ ಸಿಂಗ್ ಇದ್ದಾಗ, ಅದು ಒಂದು ಸ್ಟ್ರಾಂಗ್ ಪಕ್ಷ. ಬಹುಜನ್ ಸಮಾಜ್ ಪಾರ್ಟಿ ಒಂದು ಸ್ಟ್ರಾಂಗ್ ಪಕ್ಷ, ಕಾಂಗ್ರೆಸ್ ಒಂದು ಸ್ಟ್ರಾಂಗ್ ಪಕ್ಷ, 5 ಪಕ್ಷಗಳಿತ್ತು ಆಯ್ತಲ್ಲ. ಆನಂತರ ಜೆ ಡಿ ಬರ್ತಾ ಕಡಿಮೆ ಆಯಿತು, 4 ಪಕ್ಷ ಭಾಳ ಬಲಿಷ್ಠ ಪಕ್ಷಗಳಿತ್ತು. ಸೊ ಅಲ್ಲಿ ಮತದಾರರು 4 ಪಕ್ಷಗಳ ಬಗ್ಗೆ ಒಡೆದು ಹೋಗ್ತಾ ಇದ್ರು. ಮುಸ್ಲಿಮ್ಸ್ ಸಮಾಜವಾದಿ ಪಾರ್ಟಿ ಮತ್ತು ಬಿ ಎಸ್ ಪಿ ಮಧ್ಯೆ ಹೊಡೆದು ಹೋಗ್ತಾ ಇದ್ರು, ದಲಿತರು ಬಿ ಎಸ್ ಪಿ ಮತ್ತು ಅಲ್ಲಿ ಇಲ್ಲಿ ಹೊಡಿತಾ ಹೋಗ್ತಾ ಇದ್ರು. ಇದು ನಿಮ್ಮ ಒ ಬಿ ಸಿಗಳು ಅವರು ಸಮಾಜವಾದಿ ಪಾರ್ಟಿ ಬಿ ಜೆ ಪಿ ಅಲ್ಲಿ ಇಲ್ಲಿ ಹೊಡಿತಾ ಹೋಗ್ತಾ ಇದ್ರು. ಅಪ್ಪರ್ ಕಾಸ್ಟ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೊತೆ ಹೊಡಿತಾ ಇದ್ರು. ನೀವು ಈ ಪಕ್ಷದ ರಿಸಲ್ಟ್ ನೋಡಿ, ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಇದೆ. 1990 ನಂತರ ಈ ಥರ ಆಗಿಲ್ಲ. ಸಮಾಜವಾದಿ ಪಾರ್ಟಿ ಅಲಯನ್ಸ್ ಮತ್ತು ಬಿ ಜೆ ಪಿ ಅಲಯನ್ಸ್ ಅವ್ರಿಗೆ ಒಟ್ಟು ಸೇರಿದರೆ 80% ಜಾಸ್ತಿ ಮತ ಅವ್ರಿಗೆ ಬಂದಿದೆ. ಅಂದರೆ ಒಂದು ಹೊಸ ಥರದ ಪೋಲರೈಸೇಷನ್. ನೀವು ಕಾಂಗ್ರೆಸ್ ಡಾಮಿನೆನ್ಸ್ ಇದ್ದಾಗ ಯಾವ ಥರದ ಪೋಲರೈಸೇಷನ್ ಯು ಪಿನಲ್ಲಿ ಇತ್ತ, ಆ ಥರದ ಪೋಲರೈಸೇಷನ್ ಇದೆ. ಇದು ಬಿ ಜೆ ಪಿಗೆ 44% ಹತ್ರ ಬಿ ಜೆ ಪಿಗೆ ಬಂದಿದೆ ಅಲ್ಲಿ ಒಟ್ಟು. ಬಿ ಜೆ ಪಿ ಜೊತೆ ಒಂದಿಬ್ಬರು ಎಲಾಯಿಸಿದ್ದಾರೆ, ಸೇರಿದರೆ ಪ್ರಾಬಬ್ಲಿ ಅಬೌಟ್ 45-46% ಒಟ್ಟು ಅವ್ರಿಗೆ ಬಂದಿದೆ. ಸಮಾಜವಾದಿ ಪಾರ್ಟಿಗೆ 31% ಬಂದಿದೆ. ಸಮಾಜವಾದಿ ಪಾರ್ಟಿ ಜೊತೆ ಕೆಲವು ಎಲಾಯಿಸಿದ್ದಾರೆ, ಉದಾಹರಣೆಗೆ ಅಜಿತ್ ಸಿಂಗ್ ಅವನು RLD ಅವ್ರಿಗೊಂದು 2%, 1.5% ಎಲ್ಲ ಬಂದಿದೆ. ಇನ್ನು ಸಣ್ಣ ಪುಟ್ಟ ಪಕ್ಷಗಳಿಗೆ ಬಂದಿದೆ. ಒಟ್ಟು ಅವ್ರಿಗೊಂದು 35% ಮತದ ಅವ್ರಿಗೂ ಬಂದಿದೆ. ಸೊ ಬಿಟ್ವೀನ್ ದ 2 ಅಲಯನ್ಸಸ್ 80% ಜಾಸ್ತಿ. ಇದರಲ್ಲಿ ಏನಾಯಿತು, ಈ ಥರ ಧ್ರುವೀಕರಣದಲ್ಲಿ ಕಾಂಗ್ರೆಸ್ಸಿಗೆ 6-7% ಓಟ್ ಬರ್ತಾ ಇತ್ತು ಸಾಲಿಡ್ ಆಗಿ. ಅವರಿಗೆ ಸೀಟ್ಸ್ ಎಷ್ಟೇ ಬರಲಿ, ಬಟ್ ಮತದ ಒಂದು 6-7% ಬರ್ತದೆ. ಈ ಸಲ ಎಲ್ಲಿದೆ 2.3%, 4% ಓಟ್ ಅದು ಹೊರಟೋಯ್ತು. ಅದು ಇವರು ಇಲ್ಲೆಲ್ಲ ಬಂದಿದೆ, ಇಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ. ಮಾಯಾವತಿ ಯಾವತ್ತೂ ಒಂದು 20% ಇತ್ತೀಚಿನ ವರ್ಷಗಳಲ್ಲಿ ಬಂದಿಲ್ಲ, ಇಲ್ಲ ಆಯ್ತಲ್ಲ. ಅವ್ರದ್ದು ಬಂದು ಇವಾಗ 13% ಆಗಿದೆ. ಆ ಓಟ್ ಎಲ್ಲಿ ಹೋಯ್ತು? ಹೊಸ ಧ್ರುವೀಕರಣ ನನ್ನ ಪ್ರಕಾರ. ಹೊಸ ಗ್ರೂಪ್ಗಳು ಬಿ ಜೆ ಪಿಗೆ ಸೇರ್ಕೊಂಡಿದೆ. ಉದಾಹರಣೆ ದಲಿತ್ ನನಗೆ ಕಾಣಿಸ್ತಾ ಈ ರಿಸಲ್ಟ್ ಪ್ರಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬಲವಾದ ರೀತಿಯಲ್ಲಿ ಈ ಸಲ ಬಿ ಜೆ ಪಿ ಜೊತೆ ಹೋಗಿದ್ದಾರೆ. ಎಸ್ ಸರ್, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತೀವಿ. ಗಿರಿಧರ್ ಉಪಾಧ್ಯಾಯ ಇದಕ್ಕೆ ಸಂಬಂಧಪಟ್ಟಂಗೆ, ಅದರಲ್ಲೂ ವಿಶೇಷವಾಗಿ ಪಂಜಾಬ್ನಲ್ಲಿ ಆಪ್ ಗೆಲುವಿನ ಬಗ್ಗೆ ಗಿರಿಧರ್ ಉಪಾಧ್ಯಾಯ ಅವರು ಏನು ಹೇಳ್ತಾರೆ ಕೇಳೋಣ. ಈಗಾಗಲೇ ಪಂಚರಾಜ್ಯಗಳ ಫಲಿತಾಂಶದಲ್ಲಿ ನಾವು ಸಾಕಷ್ಟು ಅಂಶಗಳನ್ನು ನೋಡ್ತಾ ಇದ್ವಿ. ಅದರಲ್ಲೂ ಕೂಡ ಉತ್ತರಾಖಂಡ್ನ ವಿಚಾರವನ್ನು ನೋಡಲೇಬೇಕು. ದೇವಭೂಮಿಯಲ್ಲಿ ಬಿಜೆಪಿ ಮತ್ತೊಮ್ಮೆ ಗೆದ್ದು ಬೀಗಿದ್ದು ಹೇಗೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಅಲ್ಲಿಯ ಸರ್ಕಾರ ಮಾಡಿದಂತಹ ಕೆಲವು ಕ್ರಮಗಳು ಅಲ್ಲಿಯ ಜನರ ವಿರೋಧಕ್ಕೂ ಕೂಡ ಕಾರಣ ಆಗಿತ್ತು. ಆ ಕ್ರಮವನ್ನ ಮತ್ತೆ ಬದಲಿಸುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಬದಲಾದ್ರು. ಅಷ್ಟೇ ಅಲ್ಲದೆ ಮುಂದೆ ಬಂದಂತಹ ಮುಖ್ಯಮಂತ್ರಿ ಹಿಂದಿನ ಸರ್ಕಾರದ ನಿರ್ಧಾರವನ್ನ ಬದಲಿಸುವಂತಹ ಕೆಲಸವನ್ನು ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ದೇವಭೂಮಿಯಾಗಿರುವಂತಹ ಉತ್ತರಾಖಂಡ ಆಗಿರೋದ್ರಿಂದಾಗಿ ಅಲ್ಲಿ ದೇಗುಲಗಳನ್ನ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನ ಆಯಿತು. ಅದನ್ನ ರಿವರ್ಸ್ ಮಾಡುವಂತಹ ಕೆಲಸವನ್ನು ಮಾಡಿದ್ರೆ ಅದು ಈಗಿನ ಮುಖ್ಯಮಂತ್ರಿಯೂ ಕೂಡ ಗೆಲ್ಲೋದಿಕ್ಕೆ ಸಾಧ್ಯ ಆಗದೇ ಇರುವಂತದ್ದು ಈ ರಾಜ್ಯದಲ್ಲಿ ಮತ್ತೊಂದು ಬಹಳ ಗಮನಾರ್ಹ ಅಂಶ. ಎಸ್, ಇಲ್ಲಿ ಉತ್ತರಾಖಂಡ್ನಲ್ಲಿ ಏನೇನು ಆಗಿದೆ ಹಾಗಾದ್ರೆ, ಯಾವ ಸ್ವರೂಪದ ಲೆಕ್ಕಾಚಾರಗಳಿದಾವೆ ಈ ಒಂದು ಗೆಲುವಿನ ಹಿನ್ನೆಲೆಯಲ್ಲಿ, ಮತ್ತಷ್ಟು ವಿವರಣೆಯನ್ನ ಮಾಲ್ತೇಶ್ ನೀಡ್ತಾರೆ. ಓವರ್ ಟು ಯು ಮಾಲ್ತೇಶ್. ಥ್ಯಾಂಕ್ ಯು ಹರಿಪ್ರಸಾದ್. ಹೌದು, ಇಲ್ಲಿ ಉತ್ತರಾಖಂಡ್ ಅನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು. ಜೊತೆಗೆ ಯಾಕಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಈ ಬಾರಿ ಅಧಿಕಾರದ ಗದ್ದುಗೆ ಹಿಡಿಯುವಷ್ಟರ ಮಟ್ಟಿಗೆ ಆಕ್ಟಿವಿಟೀಸ್ ಮಾಡ್ತಾ ಇದೆಯಾ ಅನ್ನುವಂಥದ್ದು ಕೂಡ ಬಿಜೆಪಿ ಕಣ್ಣಿಟ್ಟಿದ್ದಂತ ಸಂಗತಿ ಆಗಿತ್ತು. ಉತ್ತರಾಖಂಡ್ ನಲ್ಲಿ ಮತ್ತೆ ಬಿಜೆಪಿಗೆ ಅಧಿಕಾರ ಸಿಗುವಂತ ನಿಟ್ಟಿನಲ್ಲಿ ಇಲ್ಲಿ ಪ್ರಧಾನಿ ಮೋದಿ ಜೊತೆಗೆ ಕೇಂದ್ರ ಅಲ್ಲಿ
ಶುರು ಮಾಡಿದಂತ ಕೆಲ ಯೋಜನೆಗಳು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗಳು ಅನುಕೂಲಕ್ಕೆ ಬಂದಿದೆ ಅನ್ನುವಂಥ ಸ್ಪಷ್ಟ. ಸತತ 2ನೇ ಬಾರಿಗೆ ಉತ್ತರಾಖಂಡ್ ನಲ್ಲಿ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಇಲ್ಲಿ ಬಿಜೆಪಿ ಸಫಲ ಆಗಿರುವಂತದನ್ನ ನೋಡಬಹುದು. ಅದರಲ್ಲೂ ಕೂಡ ಉತ್ತರಾಖಂಡ್ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿತ್ತು. ಯಾಕಂತಂದ್ರೆ 5 ವರ್ಷದಲ್ಲಿ ಒಬ್ರಲ್ಲ ಇಬ್ರಲ್ಲ 3 ಸಿಎಂಗಳನ್ನ ಉತ್ತರಾಖಂಡ್ ಕಂಡಿದ್ದಂಥದನ್ನ ನಾವು ಗಮನಿಸಿದೀವಿ. ಆಡಳಿತದಲ್ಲಿ ಮಾಡಿದಂತ ತಪ್ಪನ್ನ ಕೂಡ ಬಿಜೆಪಿ ಸರಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟು ಅದಕ್ಕಾಗಿ ಮುಖ್ಯಮಂತ್ರಿಗಳನ್ನು ಕೂಡ ಬದಲಾಯಿಸಿದಂತ ನೋಡಿದೀವಿ. ತಪ್ಪು ಸರಿಪಡಿಸಿಕೊಂಡು ಕಮಲದತ್ತ ಮತದಾರ ಒಲವನ್ನ ವ್ಯಕ್ತಪಡಿಸ್ತಾ, ಯಾಕಂದ್ರೆ ಇವರು ತಪ್ಪನ್ನ ಸರಿಪಡಿಸಿಕೊಂಡ್ರು ಅನ್ನುವಂತ ಕಾರಣಕ್ಕಾಗಿ. ಅದರ ಜೊತೆಗೆ ಅದು ತ್ರಿವೇಂದ್ರ ಸಿಂಗ್ ರಾವತ್ ಆಗಿರ್ಬೋದು, ತೀರತ್ ಸಿಂಗ್ ರಾವತ್ ಆಗಿರ್ಬೋದು, ಅವರು ಬದಲಾವಣೆ ಆದಂತ ನಂತರದಲ್ಲಿ ಎಲ್ಲೂ ಪಕ್ಷದಲ್ಲಿ ಗೊಂದಲ ಆಗದೆ ಇರುವಂತ ರೀತಿಯಾಗಿ ನೋಡ್ಕೊಂಡ್ರು. ಅದರಲ್ಲೂ ಕೂಡ ತ್ರಿವೇಂದ್ರ ಸಿಂಗ್ ರಾವತ್ ಅವರು ನಾನು ಚುನಾವಣೆ ಕಂಟೆಸ್ಟ್ ಮಾಡೋದಿಲ್ಲ ಅನ್ನುವಂತ ರೀತಿಯಾಗಿ ಆ ನಂತರದಲ್ಲಿ ನಾನು ಪಕ್ಷದ ಆಕ್ಟಿವಿಟೀಸ್ ಅಲ್ಲಿ ಇರ್ತೀವಿ ಅನ್ನೋ ಅಂದ್ರೆ ಆ ಮಟ್ಟಿಗೆ ಇಲ್ಲಿ ಬಿಜೆಪಿ ಬಹಳ ಹಿಡಿತವನ್ನ ಬಹಳ ಸುಲಭವಾಗಿ ಬಹಳ ನೀಟಾಗಿ ಇಟ್ಕೊಂಡಿದ್ದಂತದನ್ನ ಗಮನಿಸಬಹುದಿತ್ತು. ದೇಗುಲ ಸುಪರ್ದಿಗೆ ಪಡೆಯೋದಕ್ಕೆ ಸರ್ಕಾರ ಮುಂದಾದಂತ ಕ್ರಮದ ವಿರುದ್ಧವಾಗಿ ಬಹಳ ವಿರೋಧ ವ್ಯಕ್ತ ಆದಂತದನ್ನು ಕೂಡ ನಾವು ಗಮನಿಸಿದ್ವಿ. ಅದರಲ್ಲೂ ಅರ್ಚಕರು ಬಹಳ ವಿರೋಧ ವ್ಯಕ್ತ ಆಯಿತು, ಭಕ್ತಾದಿಗಳು ವಿರೋಧ ವ್ಯಕ್ತ ಆಯಿತು. ಅದನ್ನೆಲ್ಲ ಬಿಜೆಪಿ ಗಣನೆಗೆ ತೆಗೆದುಕೊಳ್ತು, ಕೂಡಲೇ ಆ ತಪ್ಪನ್ನ ಸರಿಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತು. ಪಕ್ಷ ಸಂಘಟನೆ ಹಾಗೆ ಜನರ ಒಲವನ್ನ ಗಳಿಸುವಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ವಿಫಲ ಆದಂತದನ್ನ ನಾವು ನೋಡಬಹುದು. ಅದರಲ್ಲೂ ಕೂಡ ಹಿಂದಿನ ಟರ್ಮ್ ನಲ್ಲಿ ಅಂದ್ರೆ 2012ರಿಂದ 2017 ತನಕ ಕಾಂಗ್ರೆಸ್ ನಲ್ಲಿ ಏನೇನ್ ಗೊಂದಲ ಆಗಿತ್ತು ಅನ್ನುವಂತನ್ನ ನಾವು ನೋಡಿದ್ವಿ. ಹರೀಶ್ ರಾವತ್ ಅವರು, ಹೌದು, ಹರೀಶ್ ರಾವತ್ ಅವ್ರ ಮೇಲೆ ಕಾಂಗ್ರೆಸ್ ಇಲ್ಲಿ ನೆಚ್ಕೊಂಡಿತ್ತು. ಜೊತೆಗೆ ಉಳಿದಂತ ಸಿಎಂ ಕ್ಯಾಂಡಿಡೇಟ್ಸ್ ಗಿಂತ ಹರೀಶ್ ರಾವತ್ ಅವರಿಗೆ ಇರೋದ್ರಲ್ಲಿ ವರ್ಚಸ್ ಚೆನ್ನಾಗಿದೆ ಅನ್ನುವಂತ ವಿಚಾರ ಇತ್ತು. ಆದ್ರೂ ಮತದಾರರು ಇವ್ರು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಹಿಂದಿನ ಟರ್ಮ್ ನಲ್ಲಿ ಏನೇನ್ ಗೊಂದಲ ಆಗಿತ್ತು ಅದೇ ಗೊಂದಲ ಆಗುತ್ತೆ ಅನ್ನುವಂಥದ್ದು ಆತಂಕ ಕೂಡ ಜನರಲ್ಲಿತ್ತು, ಮತದಾರರಲ್ಲಿತ್ತು. ಅದು ಕೂಡ ಇಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಯ್ತು. ಮುಖ್ಯಮಂತ್ರಿಗಳು ಬದಲಾಗಬಹುದು, ಆದ್ರೆ ಒಂದು ಸುಭದ್ರವಾದಂತ ಸರಿಯಾದಂತ ಆಡಳಿತ ಕೊಡಬಹುದಂತ ಸರ್ಕಾರ ಬಿಜೆಪಿಯಿಂದ ಆಗ್ಬೋದು ಅನ್ನುವಂಥ ಜನರ ನಿರೀಕ್ಷೆ ಇತ್ತು. ಅದ್ರ ಪಡೆಗೆ ಅನುಕೂಲ ಆಗಿರ್ಬೋದು. ಹಾಗೆ ಪ್ರವಾಸೋದ್ಯಕ್ಕೆ ಸಂಬಂಧಪಟ್ಟ ಕೂಡ ಹೆಚ್ಚಿನ ಇಲ್ಲಿ ಒತ್ತನ್ನ ಉತ್ತರಾಖಂಡ್ ಸಂಬಂಧಪಟ್ಟ ಹಾಗೆ ಕೇಂದ್ರ ಕೊಡ್ತಾ ಇದ್ದಂಥದ್ದು ಕೂಡ ಜನರಿಗೆ ಮುಂದಿನ ಹಂತದಲ್ಲಿ ನಮಗೊಂದು ಒಳ್ಳೇದಾಗುತ್ತೆ, ಒಳ್ಳೆ ರೀತಿಯಂತ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನುವಂತ ಭರವಸೆ ಇಟ್ಕೊಳ್ಳೋದಕ್ಕೆ ಬಹುಶಃ ಕಾರಣ ಆಯ್ತು ಅಂತ ಕಾಣಿಸುತ್ತೆ. ಓವರ್ ಟು ಯು ಹರಿಪ್ರಸಾದ್. ಎಸ್ ಮಾಲ್ತೇಶ್, ಇಲ್ಲಿ ಗಿರಿಧರ್ ಉಪಾಧ್ಯಾಯ ಅವರೇ, ಒಂದು ಉತ್ತರಾಖಂಡ್ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಆ ರಾಜ್ಯ ರಚನೆ ಆದ ನಂತರ ಮೊದಲ ಬಾರಿಗೆ ಒಂದು ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದೆ ಅನ್ನುವಂಥ 3 ಜನ ಮುಖ್ಯಮಂತ್ರಿ ಮಾಡಿದ್ರಿ, ಆದ್ರೂ ಕೂಡ ಗೊಂದಲ ಆಗದಂತೆ ನೋಡಿಕೊಂಡ್ರಿ ಅನ್ನುವಂಥ ಒಂದು ಭಾಗ. ಇನ್ನೊಂದು ಪಂಜಾಬ್ನ ವಿಚಾರದಲ್ಲಿ ಒಂದು ಪ್ರಶ್ನೆ. ನೀವು ಮಿಷನ್ ಪಶ್ಚಿಮ ಬಂಗಾಳ ಮಾಡ್ತೀರಿ, ಎಲ್ಲಿ ಸ್ಥಾನಗಳೇ ಇರೋದಿಲ್ಲ ಅಲ್ಲಿ ಅಧಿಕಾರವನ್ನು ಹಿಡಿಬೇಕು ಅನ್ನೋದರ ಕಡೆಗೆ ಹೊರಟ್ರಿ. ಈಶಾನ್ಯ ರಾಜ್ಯಗಳಲ್ಲಿ ಈ ಸ್ವರೂಪದಲ್ಲಿ ಎಲ್ಲಿ 0 ಇದ್ದಲ್ಲಿಂದ ಅಧಿಕಾರಕ್ಕೆ ಬಂದಿರುವಂತಹ ಉದಾಹರಣೆಗಳು ಕೂಡ ಈಶಾನ್ಯ ರಾಜ್ಯಗಳಲ್ಲಿ. ಅದು ಪಂಜಾಬ್ನಲ್ಲಿ ಯಾಕೆ ಸಾಧ್ಯ ಆಗಲಿಲ್ಲ ಬಿಜೆಪಿಗೆ? ಆ ಪಂಜಾಬ್ ರಾಜ್ಯದಲ್ಲಿ ಯಾಕೆ ಹಾಗಾದ್ರೆ ಬಿಜೆಪಿ ಅಷ್ಟೊಂದು ಪ್ರಖರವಾಗಿ ನಿಮ್ಮ ರಾಜಕೀಯ ಮಿಷನ್ ಅನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ಸುತ್ತೆ? ನಿಮಗೆ ತಿಳಿದ ಹಾಗೆ ನಾವು ಅಕಾಲಿ ದಳ ಜೊತೆ ಸಾಧಾರಣವಾಗಿ ಮೈತ್ರಿ ಮಾಡಿಕೊಂಡು ಸರ್ಕಾರ ಅಲ್ಲಿ ಇಲೆಕ್ಷನ್ ನಿಲ್ತಾ ಇದ್ದಿದ್ದು. ಆದರೆ ಈ ಕೃಷಿ ಕಾಯ್ದೆಯ ಅನ್ವಯ ಏನು ಅಕಾಲಿ ದಳ ಹೊರಗೋಯ್ತೋ ಆ ಇದ್ದಂಥ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಆ ಮಟ್ಟಕ್ಕೆ ಬೆಳೆಸಲಿಕ್ಕೆ ಆಗಲಿಲ್ಲ ಅಲ್ಲಿ. ಮುಂದಿನ ಚುನಾವಣೆಯಲ್ಲಿ, ಯಾಕಂದರೆ ಇಟ್ಸ್ ಎ ಕ್ಯಾಡರ್ ಬೇಸ್ಡ್ ಪಾರ್ಟಿ, ಮುಂದಿನ 5 ವರ್ಷದಲ್ಲಿ ಆ ಪಕ್ಷವನ್ನು ಅಲ್ಲಿ ಬೆಳೆಸೋ ವಿಚಾರದಲ್ಲಿ ಏನಾಗಬೇಕು ಆ ಕೆಲಸವನ್ನು ಅಗತ್ಯವಾಗಿ ಪಕ್ಷ ಮಾಡುತ್ತೆ. ನಮಗೆ ಸಿಕ್ಕಿದಂಥ ಕಾಲ ಏನಿದೆಯೋ ಆ ಕಾಲದಲ್ಲಿ ಕೃಷಿ ಕಾಯ್ದೆಯ ವಿರುದ್ಧವಾಗಿ ಜನ ಒಂದು ರೀತಿ ಆಕ್ರೋಶ, ಒಂದು ಕೃತಕವಾದಂತಹ ಬಿಜೆಪಿಯನ್ನು ವಿಲನ್ ಅಂತ ಅಲ್ಲಿ ಸೃಷ್ಟಿ ಮಾಡಿ ತೋರಿಸೋದ್ರಲ್ಲ, ಆ ಸಂದರ್ಭದಲ್ಲಿ ಪಕ್ಷ ಬೆಳೀಲಿಕ್ಕಾಗಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಅಟ್ಯಾಕ್ ಮಾಡಿದ್ರು, ನಮ್ಮ ಲೀಡರ್ನ ಹೌಸ್ ಅರೆಸ್ಟ್ ಮಾಡಿದ್ರು, ಹಲವು ರೀತಿಯಾದಂಥ ಸಮಸ್ಯೆಗಳಿದ್ದು. ಆದರೆ ಪಂಜಾಬ್ನಲ್ಲಿ ಮೂಲತಃ ಆಗಿರೋದೇನು ಅಂತ ಹೇಳಿದ್ರೆ, ಕ್ಯಾಪ್ಟನ್ ಅಮರೇಂದರ್ ಸಿಂಗ್ ಏನಾದರೂ ಚೀಫ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗಿದ್ರೆ ಅಲ್ಲೊಂದು ಅತಂತ್ರ ಸ್ಥಿತಿ ಬರ್ತಾ ಇತ್ತು. ಈ ರೀತಿ ಔಟ್ರೈಟ್ ವಿಕ್ಟ್ರಿ ಆಪಿಗೆ ಆಗ್ತಾ ಇರಲಿಲ್ಲ. ಇದು ಸ್ವಯಂಕೃತ ಅಪರಾಧ ಕಾಂಗ್ರೆಸ್ ಮಾಡಿಕೊಂಡು ತನ್ನ ಕಾಲ ಮೇಲೆ ತಾನೇ ಕಲ್ಲು ಎಳ್ಕೊಂಡು ಮಾಡಿರದಂಥ ಒಂದು ವ್ಯತ್ಯಾಸ ಆಗಿರುವಂಥ. ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಕ್ಷ ಆ ಕ್ಷೇತ್ರದಲ್ಲಿ ಜಸ್ಟ್ ಮಾತಾಡ್ತೀನಿ. ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮಾತನಾಡ್ತಾ ಇದ್ದಾರೆ, ನೋಡೋಣ. उन कोटि कोटि कार्यकर्ताओं का अभिनंदन करता हूं जिनके नेतृत्व में और जिनके परिश्रम से आज भारतीय जनता पार्टी को अपने सहयोगी दलों के साथ इतना प्रचंड बहुमत के साथ प्रदेश में सरकार बनाने का अवसर प्राप्त हुआ है। भाइयों बहनों, पहली बार 7 चरणों में हुए उत्तर प्रदेश विधानसभा के चुनाव शांतिपूर्ण तरीके से संपन्न हुए और संपन्न होने के साथ ही
आज मतगणना के बारे में जो तमाम प्रकार के भ्रामक प्रचार पिछले 2-3 दिनों से चलाए जा रहे थे, उत्तर प्रदेश की जनता जनार्दन की ताकत ने भ्रामक प्रचार को बरकरार रखते हुए आज भारतीय जनता पार्टी और सहयोगी दलों को प्रचंड बहुमत से विजयी बनाया है। आप सबको मैं इस अवसर पर बधाई देता हूं। भारत निर्वाचन आयोग को शांतिपूर्ण तरीके से इस चुनाव को संपन्न कराने के लिए हृदय से धन्यवाद देता हूं। चुनाव की प्रक्रिया से जुड़े हुए प्रशासन और पुलिस विभाग और अन्य सभी संबंधित विभाग के सभी कार्मिकों को भी हृदय से धन्यवाद देता हूं कि जिन्होंने कोरोना जैसी महामारी के बावजूद शांतिपूर्ण तरीके से लोकतंत्र के इस पर्व को संपन्न करने में अपना योगदान दिया है। उन सबका भी मैं हृदय से धन्यवाद देता हूं। भाइयों बहनों, हम आभारी हैं आदरणीय प्रधानमंत्री जी के, जिन्होंने उत्तर प्रदेश को पूरा समय दिया और उत्तर प्रदेश के विकास के साथ साथ उत्तर प्रदेश जैसे राज्य में सुशासन की स्थापना के लिए किए जाने वाले हर एक प्रयास में आदरणीय प्रधानमंत्री जी का मार्गदर्शन और सहयोग सदैव प्राप्त होता रहा है। आज आदरणीय प्रधानमंत्री जी, माननीय राष्ट्रीय अध्यक्ष जी, माननीय गृह मंत्री जी, माननीय रक्षा मंत्री जी, केंद्रीय मंत्रियों और केंद्र भारत सरकार से जुड़े हुए सभी मंत्रियों के साथ ही सभी पदाधिकारियों के सहयोग से ये प्रचंड बहुमत भारतीय जनता पार्टी को देश के सबसे बड़े राज्य में प्राप्त हुआ है। एक प्रचंड बहुमत भारतीय जनता पार्टी के राष्ट्रवाद, विकास और सुशासन के मॉडल को उत्तर प्रदेश की 25 करोड़ जनता का आशीर्वाद है और इस आशीर्वाद को हम सबको स्वीकार करते हुए आम जनमानस की आकांक्षाओं के अनुरूप सबका साथ, सबका विकास, सबका विश्वास और सबके प्रयास के इस मंत्र को अंगीकार करते हुए निरंतर आगे बढ़ाना होगा। आपने देखा होगा भारतीय जनता पार्टी की डबल इंजन की सरकार ने 5 वर्षों से लगातार उत्तर प्रदेश के अंदर सुरक्षा का जो माहौल दिया, उत्तर प्रदेश की आस्था को सम्मान देने का जो कार्य किया, उत्तर प्रदेश के अंदर आदरणीय प्रधानमंत्री जी के मार्गदर्शन में विकास के कार्यक्रमों को जिस मजबूती के साथ आगे बढ़ाने का कार्य किया और साथ ही साथ गरीब कल्याणकारी योजनाओं को प्रभावी ढंग से आगे बढ़ाने के लिए जो प्रयास प्रारंभ हुए हैं, आज उसका परिणाम जनता जनार्दन ने जातिवाद, परिवारवाद, वंशवाद की राजनीति को तिलांजलि देते हुए 2022 में भी भारतीय जनता पार्टी को प्रचंड बहुमत के साथ विजय श्री उपलब्ध कराई है। भाइयों बहनों, कोरोना कालखंड में भी बिना रुके, बिना थके, बिना टिके और बिना झुके आदरणीय प्रधानमंत्री जी का मार्गदर्शन और उनका नेतृत्व आज भारतीय जनता पार्टी के एक एक कार्यकर्ता को यशस्वी जीत के साथ यशस्वी बना रहा है, क्योंकि एक एक कार्यकर्ता इस जीत का हकदार है। नेतृत्व आदरणीय प्रधानमंत्री जैसे दुनिया के लोकप्रिय नेता के हाथ में मार्गदर्शन और उनके यशस्वी नेतृत्व में जो कार्यक्रम विगत 5 वर्ष के अंदर उत्तर प्रदेश के अंदर लागू किए गए, आज उसका परिणाम हम सबके सामने है। आप आश्चर्य करेंगे कि उत्तर प्रदेश जैसे राज्य में
2,61,00,000 से अधिक गरीबों के घरों में शौचालय बनना, 45.5 लाख गरीबों के लिए एक आवास बन जाना, उत्तर प्रदेश के अंदर 1,45,00,000 घरों तक बिजली पहुंचाना, 10 करोड़ से अधिक गरीबों को 5 लाख रुपए की स्वास्थ्य बीमा का कवर मिल जाना, 15 करोड़ गरीबों को इस संकट के समय, कोरोना जैसे संकट के समय उनके घर तक राशन की व्यवस्था उपलब्ध कराने के लिए संकट का साथी जब डबल इंजन की भारतीय जनता पार्टी की सरकार थी, तो दुनिया के अंदर या तमाम एक षड्यंत्रकारी जब हम कोरोना से लड़ रहे थे, जब हम भ्रष्टाचार और बेईमानी से लड़ रहे थे, तब ये लोग भारतीय जनता पार्टी के खिलाफ साजिश रचने का ಇಲ್ಲಿ ತನಕ ಯೋಗಿಯವರು ಮಾತಾಡ್ತಾ ಇದ್ರು, ಅದರ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ವಿ. ಯಾವ ರೀತಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದು ಜನ ಹೆಂಗೆ ನಮ್ಮನ್ನು ಕೈ ಹಿಡಿದ್ರು ಎಲ್ಲ ವಿವರಗಳನ್ನು ಅವರು ಕೊಡ್ತಾ ಇದ್ರು. ಬನ್ನಿ ಗಿರಿಧರ್ ಉಪಾಧ್ಯಾಯ ಅವರ ಜೊತೆಗೆ ನಾನು ಮಾತಾಡ್ತೀನಿ. ಅದರಲ್ಲೂ ಏನಂದರೆ ಈ ಪಂಜಾಬ್ನ ಜಯದ ಬಗ್ಗೆ, ಆಪ್ ಜಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆಗಲೇ ತಾವು ಹೇಳ್ತಾ ಇದ್ರಿ ಏನಂದರೆ ಅವ್ರು ಹೇಳಿದ್ದಾರೆ ನಾನು ಭಯೋತ್ಪಾದಕ ಅಲ್ಲ, ನಾನೊಬ್ಬ ದೇಶಭಕ್ತ ಅನ್ನುವಂಥ ಮಾತುಗಳನ್ನೆಲ್ಲ ಆಡಿದ್ದಾರೆ. ಏನಂತೀರಿ? ಇದೊಂದು ಬಾರ್ಡರ್ ಸ್ಟೇಟು, ಭಾಳ ಸೂಕ್ಷ್ಮವಾದಂಥ ಒಂದು ಪ್ರದೇಶ. ಅವರ ಒಡನಾಟ ಕಳೆದ ಕೆಲವು ತಿಂಗಳಿಂದ ನೋಡ್ತಾ ಹೋದರೆ ಎಲ್ಲೋ ಒಂದು ಸ್ವಲ್ಪ ಭಯ ಇರುತ್ತೆ. ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ ಅನ್ನೋವಂಥ ಒಂದು ವಿಶ್ವಾಸ ಇದೆ. ಆದರೆ ಅವರು ಪಂಜಾಬಿಗೆ ಹೋದಾಗ ಯಾರ ಮನೇಲಿ ಉಳ್ಕೊಂಡಿದ್ರು ಮತ್ತು ಅವ್ರಿಗೆ ಎಲ್ಲೆಲ್ಲಿಂದ ಫಂಡ್ ಬಂದಿತ್ತು ಅಂತ ಆಮ್ ಆದ್ಮಿ ಪಾರ್ಟಿಯವರೇ, ಎಕ್ಸ್ ಆಮ್ ಆದ್ಮಿ ಪಾರ್ಟಿಯವರೇ ಹೇಳಿದ್ದಾರೆ. ಅದು ಮಾಯಾ ಗಾಂಧಿ ಆಗಿರ್ಬೋದು, ಯೋಗೇಂದ್ರ ಯಾದವ್, ಅವ್ರು ಯಾರು ಕೂಡ BJP ಸಪೋರ್ಟರ್ಸ್ ಅಲ್ಲ, ಅವರು ಹೇಳಿದ್ದಾರೆ. ಆಮೇಲೆ ಕುಮಾರ್ ವಿಶ್ವಾಸ್ ಹೇಳಿದ್ದಾರೆ. ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಆತಂಕ ಇದೆ. ಆದರೆ ಕೇಜ್ರಿವಾಲ್ ಅವರು ದೇಶಕ್ಕೋಸ್ಕರ ಅಂತ ದೇಶ ವಿದ್ರೋಹಿ ಚಟುವಟಿಕೆ ನಡೆಸೋರ ಜೊತೆ ಅಧಿಕಾರ ನಡೆಸೋವಾಗ ಸಾಥ್ ಕೊಡೋದಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಅಷ್ಟೊಂದು ಭರವಸೆ ಕೊಟ್ಟು ಅವರು ಅಧಿಕಾರ ಮಾಡೋದು ಒಳ್ಳೇದು ಅಂತ. ಯಾಕಂದ್ರೆ ಚುನಾವಣೆ ಗೆಲ್ಲಬೇಕು ಅಂತ ಹೇಳಿ ವಾಮ ಮಾರ್ಗ ಹಿಡಿದು ಗೆದ್ದು ಅದಾದ್ಮೇಲೆ ಒಂದು ಬಾರ್ಡರ್ ಸ್ಟೇಟ್ ಅಲ್ಲಿ, ಅದು ಕೂಡ ಈಗ ಅಲ್ಲಿ ಡ್ರಗ್ಸಿನ ಸಮಸ್ಯೆ ಬಹಳ ದೊಡ್ಡದಾಗಿದೆ. ಪಾಕಿಸ್ತಾನದಿಂದ ಕೋಟಿಗಟ್ಟಲೆ ಡ್ರಗ್ಸ್ ಅಲ್ಲಿಗೆ ಬರ್ತಾ ಇದೆ. ಇದೆಲ್ಲದನ್ನು ಕಂಟ್ರೋಲ್ಗೆ ತರ್ತಾರೆ ಅನ್ನೋ ಭರವಸೆ ಇದೆ. ಒಟ್ಟಾರೆ ಗೆದ್ದಿದ್ದಾರೆ, ಜನ ಅವರಿಗೆ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಅದೊಂದು ಅವರೇ ಹೇಳಿದ್ರಲ್ಲ, ಐ ಎಮ್ ಎ ಸ್ವೀಟ್ ಟೆರರಿಸ್ಟ್ ಅಂತ ಹೇಳಿದ್ರು. ಆದ್ರೆ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಇದ್ದಂತಹ 5-6 ನಾಯಕರೇ ಹೇಳಿದ್ದಾರೆ, ಅವರು ನಾವು ಗೆಲ್ಲೋದಕ್ಕೋಸ್ಕರ ಖಾಲಿಸ್ತಾನಿಯವರ ಸಪೋರ್ಟ್ ತಗೊಳ್ಬೇಕಾಗತ್ತೆ ಅಂತ ಅವರೇ ಹೇಳಿದ್ರು ಅಂತ ಹೇಳಿದ್ರು. ಅದೊಂದು ಭಯ, ಆತಂಕ ಇದೆ. ಅಲ್ಲ, ಈಗ CBI ಯಾರ ಕೈಲಿದೆ ಸರ್? ED ಯಾರ ಕೈನಲ್ಲಿದೆ? ಕೇಂದ್ರ ಸರ್ಕಾರದ ಕೈಲಿದೆ, ಮೋದಿ ಅವ್ರ ಕೈನಲ್ಲಿದೆ. ಏನ್ ಮಾಡ್ತಿದ್ದಾರೆ? ಹಂಗಾಗಿ ಇಸ್ ಇಟ್ ಎ ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ಸೆಂಟ್ರಲ್ ಗವರ್ಮೆಂಟ್? ಹಾಗಾದ್ರೆ ಅವ್ರಿಗೆ ಇದಕ್ಕೆ ಅಧಿಕಾರಿಗಳು ಹಿಡಿತಾ ಇಲ್ವಾ ಸೆಂಟ್ರಲ್ ಗವರ್ಮೆಂಟ್ಗೆ? ಅವ್ರಿಗೆ ಅದೆಲ್ಲ ಈ BJPನವ್ರಿಗೂ ಒಂದು ಕೆಟ್ಟ ಚಟ. ಸುಮ್ಮನೆ ಒಂದು ಅಲಿಗೇಷನ್ ಮಾಡೋದು ಎಲ್ಲರ ಮೇಲೂ. ಯಾರಾದ್ರೂ ಮಾತಾಡ್ಬಿಟ್ರೆ ಪಾಕಿಸ್ತಾನ ಅಲ್ಲಲ್ಲ, ಅದೆಲ್ಲ ಮಾಡಿ ಆಗಿದೆ ಬಿಡಿ. ಅದೆಲ್ಲ ಅರವಿಂದ್ ಕೇಜ್ರಿವಾಲ್ ಬೆಡ್ರೂಮ್ವರೆಗೂ ಮಾಡ್ಬಿಟ್ಟಿದ್ದಾರೆ ಬಿಡಿ. ಅದು ಒಂದ್ಸರಿ ಅಲ್ಲ, 2-3 ಸರಿ ಆಗೋಗಿದೆ. ಅದೆಲ್ಲ ಅಲ್ಲಿ ಏನೋ ಸಿಗದಲ್ಲೇ ಕೊನೆಗೆ ವಿಧಿ ಇಲ್ಲದೆ ಅವ್ರು ಸುಮ್ಮನಿದ್ದಾರೆ ಅಷ್ಟೇ. ಅದೆಲ್ಲರೂ ಪ್ರಯತ್ನ ಮಾಡಿ ED ರೈಡ್ ಆಗಿದೆ, CBI ರೈಡ್ ಆಗಿದೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ, ಎಲ್ಲ ರೈಡು ಮಾಡ್ಬಿಟ್ಟಿದ್ದಾರೆ. ನಮಗೆ ಕೆಲಸನೇ ಮಾಡಕ್ ಬಿಟ್ಟಿಲ್ಲ ಡೆಲ್ಲಿನಲ್ಲಿ. ಆದ್ರೂ ಸಹ ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಲ್ಲಿ ಅಂತ. ಅಂದ್ರೆ ಇನ್ನು ಏನೇನು ಶೋಧನೆಗಳು ಮಾಡ್ಬೇಕು ಮಾಡಬೇಕಿದ್ರೆ ಅಂತೀರಿ ನೀವು? ಏನ್ ಬೇಕಾದ್ರೂ ಮಾಡ್ಬೋದು ಅವರು. ನಾವು ಅದಕ್ಕೆ ಅಭ್ಯಂತರನೇ ಇಲ್ಲ, ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಇದು ಬರೀ ನೀವು ಹೇಳುವಂತದ್ದು ಮಾತ್ರ ಅಲ್ಲ, ಜೊತೆಗೆ ಅಂದ್ರೆ ಅವ್ರ ಕೆಲವೊಂದು ಅನುಮಾನಗಳಿದೆ. ಎಲ್ಲೋ ಒಂದ್ ಕಡೆಗೆ ಏನು ಅಂತಂದ್ರೆ ದೇಶ ವಿದ್ರೋಹಿಗಳ ಜೊತೆ ಕೈ ಜೋಡಿಸ್ಬಿಡುತ್ತೇನೋ ಆಮ್ ಆದ್ಮಿ ಪಾರ್ಟಿ ಅನ್ನುವಂತ ಆತಂಕ ಇದೆಯಲ್ಲ. ಸೊ ಅದಕ್ಕೇನ್ ಹೇಳ್ತೀರಿ? ಅಲ್ಲ, ಇಟ್ ಇಸ್ ಅ ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ಇಂಟೆಲಿಜೆನ್ಸ್. ಹಾಗಾದ್ರೆ ಕೇಂದ್ರ ಸರ್ಕಾರದ ಬಿಗ್ಗೆಸ್ಟ್ ಫೇಲ್ಯೂರ್ ಆಗುತ್ತದು. ಯಾಕೆಂದ್ರೆ ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದ ಮೇಲೆ ಜೋಡಿಸಬಹುದು ಅಂತ ಹೇಳಿದ್ದು ಆಗುತ್ತೆ. ಯಾಕಂದ್ರೆ ಒಂದ್ ನಿಮಿಷ ಏನಂದ್ರೆ ಬಿಜೆಪಿನವ್ರಿಗೆ ಇವ್ರು ಮಾತ್ರ ದೇಶಾಭಿಮಾನ ಒಂದು ಇಟ್ಕೊಂಡಿರೋರು. ಇವ್ರು ಮಾತ್ರ ಈ ದೇಶದ ಅಭಿವೃದ್ಧಿ ಮಾಡ್ತಾರೆ. ಈ ದೇಶನ ಎಕನಾಮಿಕ್ ಸಿಚುಯೇಷನ್ ಯಾವ ದಿಕ್ಕಿಗೆ ತಗೊಂಡೋಗಿದ್ದಾರೆ ಅಂತ ನಾನು ಬಿಡಿಸ್ತಾ ಇಲ್ಲ ನಿಮ್ಗೆ. ಅಲ್ಲ, ಈಗ ಇವ್ರು ಏನು ಆರೋಪ ಮಾಡ್ತಾರಲ್ಲ, ಆರೋಪದಲ್ಲಿ ಹುರುಳಿಲ್ಲ ಅಂತ ಸುಳ್ಳು. ಬರೀ ಅವ್ರು ಹೇಳೋದಿಲ್ಲ ಸುಳ್ಳು. ನೊಬೆಲ್ ಪಾರಿತೋಷಕ ಮಾಡಿರೋ ಆರೋಪ ಅಲ್ಲ, ನೊಬೆಲ್ ಪಾರ್ಟಿಯಲ್ಲೇ ಹಿಂದೆ ಇದ್ದಂತವ್ರು ಅಲ್ಲ. ಅವ್ರು ನಮ್ಮಲ್ಲಿಲ್ಲ. ಏನಾದ್ರೂ ನೊಬೆಲ್ ಪಾರಿತೋಷಕರು ಯಾರಾದ್ರೂ ಸುಳ್ಳು ಅವರಿಗೆ ಕೊಡಬೇಕು ಅಂದ್ರೆ ಬಿಜೆಪಿ ಅವರಿಗೆ ಈ ದೇಶನ 2012ನೇ ಇಸ್ವಿಯಿಂದ 2022ನೇ ಇಸ್ವಿವರೆಗೂ हम इस साल यमुना नदी को लंदन का
ಥೇಮ್ಸ್ ನದಿ ಕರೆದಂಗೆ ಅಂತ ಹೇಳಿ ವಿಡಿಯೋ ಇವತ್ತಿಗೂ ಇದೆ ನನ್ನ ಹತ್ರ. ಅದರಿಂದ ನೋಬೆಲ್ ಪಾರಿತೋಷಕ ಅವರು ಕೊಡಬೇಕಾಗುತ್ತೆ. ಅರವಿಂದ್ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ 2025 ಇಸ್ವಿ ಒಳಗಡೆ ನಾವು ಯಮುನಾ ನದಿನ ಕ್ಲೀನ್ ಮಾಡಲಿಲ್ಲ ಅಂತಂದ್ರೆ ಬಹಿರಂಗ ಘೋಷಣೆ ಮಾಡಿದ್ದಾರೆ. ನಾವು ಸುಳ್ಳಿಗೆ ಹೇಳ್ತಾರಲ್ಲ, ನಾವು ಆದಾಗ್ಲಿಂದ ಮೊನ್ನೆವರೆಗಿಂದ 8 ವಿಡಿಯೋ ಇದೆ ಅವರು ಯಮುನಾ ನದಿಯನ್ನು ಉದ್ಧಾರ ಮಾಡೋದು, ಕ್ಲೀನ್ ಮಾಡೋದೆಲ್ಲವೂ ಕೂಡ ನಮ್ಮ ಮುಂದೆ ಇದೆ, ಎರಡು ಕೂಡ. ಆದ್ರೆ ಇಲ್ಲಿ ಸುಬ್ರಹ್ಮಣ್ಯ ಅವರೇ, ಸುಳ್ಳು ಹೇಳಿದ್ರೆ ಆಪ್ ವಿರುದ್ಧ ಇರುವಂತ ಈ ಆಪಾದನೆ ಇದು ಎಷ್ಟು ಮಟ್ಟಿಗೆ ರಾಜಕೀಯ? ಯಾಕಂದ್ರೆ ಜನ ಅಂತಿಮವಾಗಿ ಜನ ನಿರ್ಧಾರ ಮಾಡ್ತಾರೆ. ಜನ ಇವೆಲ್ಲವೂ ಕೂಡ ಗಂಭೀರವಾಗಿ ಯಾವುದು ಬಹಳ ಮುಖ್ಯ ಯಾವುದಲ್ಲ ಅನ್ನೋ ಜನ ಕೂಡ ಯೋಚನೆ ಮಾಡಿ ಮತ ಹಾಕಿರ್ತಾರೆ. ಆದ್ರೆ ಈ ಆಪಾದನೆ ಯಾಕೆ ಆಪ್ ಹಾಗಾದ್ರೆ ಎದುರಿಸ್ತಾ ಇದ್ದೀವಿ? ನೋಡಿ, ಪಂಜಾಬಲ್ಲಿ ಒಂದು ಫ್ಯಾಕ್ಟರ್ ಇದೆ, ಅದು ನಮ್ಮ ದೇಶದ ಅನ್ಯ ರಾಜ್ಯಗಳಲ್ಲಿ ಅಷ್ಟಿಲ್ಲ. ಅದು ಏನಂತ ಹೇಳಿದ್ರೆ, ಪಂಜಾಬಿನ ಭಾಳ ಒಂದು ಸ್ಟ್ರಾಂಗ್ ಲಾಬಿ ವೆಸ್ಟರ್ನ್ ಕಂಟ್ರಿಗಳು ನಿರ್ಮಾಣ ಆಗಿದೆ. ಪಂಜಾಬೀಸ್ ಹೋಗಿದ್ದಾರೆ, 6 ಹೋಗಿದ್ದಾರೆ ಅಲ್ಲಿಗೆ. ಕೆನಡಾ, UK, ಈವನ್ USA ಇಲ್ಲಿದ್ದಾರೆ. ಆ್ಯಂಡ್ ದೇ ಆರ್ ವೆರಿ ಪ್ರಾಸ್ಪರಸ್, ದೇ ಆರ್ ವೆರಿ ರಿಚ್. 1980 ಆ ಇಸವಿನಲ್ಲಿ ಖಾಲಿಸ್ತಾನ್ ಮೂವ್ಮೆಂಟ್ ಆದಾಗ ಫೈನಾನ್ಸಿಂಗ್ ಅಲ್ಲಿಂದ ಬಂತು, ಗೊತ್ತಾಯ್ತಲ್ವ? ನಮ್ಮ ಇನ್ಫ್ಯಾಕ್ಟ್ ಕನಿಷ್ಕ ಇದು ಯಾವುದು ಏರ್ ಇಂಡಿಯಾ ಕೂಡ ಅವರೇ ಡೌನ್ ಮಾಡಿದ್ದು. ಅದು ಕೆನಡಾದಿಂದ ಇಂಡಿಯಾಕ್ಕೆ ಬರ್ತಾ ಇತ್ತು, ರಿಟರ್ನ್ ಫ್ಲೈಟ್ ಬರ್ತಾ ಇತ್ತು, ಡೌನ್ ಮಾಡಿದ್ರು. ಸೊ ಆದ್ದರಿಂದ ಅಲ್ಲಿಯ ಆ ಲಾಬಿ ಭಾಳ ಆ್ಯಕ್ಟಿವ್ ಇದ್ದಾರೆ. ಆ ಲಾಬಿಯ ಪವರಿಂದಾಗಿ ಆ ಲಾಬಿ ಅಲ್ಲಿ ಇವತ್ತು ಕೆನಡಾದಲ್ಲಿರೋ ಸರ್ಕಾರಕ್ಕೆ ಬಹಳ ಆ ಸಿಖ್ಖರ ಬೆಂಬಲ ಬಹಳ ಮುಖ್ಯ. ಅಲ್ಲಿ ಪಂಜಾಬಿ ಮೂಲದವರು 3-4 ಮಂದಿ ಮಂತ್ರಿಗಳಾಗಿದ್ದಾರೆ. ಡಿಫೆನ್ಸ್ ಮಿನಿಸ್ಟರ್ ಅಲ್ಲಿ ಅವರು ಪಂಜಾಬಿ ಒರಿಜಿನ್ ಅವರು. ಸೊ ಆದ್ದರಿಂದ ಆ ಒಂದು ಆತಂಕ ಇದೆ. ಸೊ ನೀವು ಒಂದು ಇಲೆಕ್ಷನ್ ಗೆಲ್ಲುವಾಗ ಅಥವಾ ಇಲೆಕ್ಷನ್ ಕಂಟೆಸ್ಟ್ ಮಾಡುವಾಗ ಯಾರು ಫೈನಾನ್ಸ್ ಮಾಡಿದ್ರು ಪ್ರಾಬಬ್ಲಿ ನೀವು ತಗೊಳ್ಬೋದು. ಅದು ನಾನು ಆಮ್ ಆದ್ಮಿ ಪಾರ್ಟಿ ತಪ್ಪು ಮಾಡಿದೆ ಅಂತ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಇಲೆಕ್ಷನ್ ಫೈಟ್ ಮಾಡಬೇಕಾದ್ರೆ ನಿಮಗೆ ರಿಸೋರ್ಸಸ್ ಬೇಕು. ಕಾಂಗ್ರೆಸ್ಸಲ್ಲಿ ಆ ರಿಸೋರ್ಸಸ್ ಇರ್ಬೋದು, BJPಯಲ್ಲಿ ಆ ರಿಸೋರ್ಸಸ್ ಇದೆ, ಇಲ್ಲಿಯ ಎಸ್ಟಾಬ್ಲಿಷ್ಡ್ ಪಾರ್ಟಿಗಳಲ್ಲಿ ಆ ರಿಸೋರ್ಸಸ್ ಇದೆ. ಆಮ್ ಆದ್ಮಿ ಪಾರ್ಟಿಯಲ್ಲಿ ಆ ರಿಸೋರ್ಸ್ ಇಲ್ಲದೆ ಇರ್ಬೋದು. ನಮ್ಗೆ ಗೊತ್ತಿದೆ, ಡೆಲ್ಲಿನಲ್ಲಿ ಅವರು ಇಲೆಕ್ಷನ್ ಫೈಟ್ ಮಾಡಬೇಕಿದ್ರೆ ಆಲ್ ಓವರ್ ಇಂಡಿಯಾ ಫಂಡಿಂಗ್ ಆಗಿದೆ, ಕಲೆಕ್ಷನ್ ಮಾಡಿಕೊಂಡಿದ್ದಾರೆ ವಾಲಂಟರಿ ಕಾಂಟ್ರಿಬ್ಯೂಷನಲ್ಲಿ. ಪಂಜಾಬ್ ಅಂತ ರಾಜ್ಯದಲ್ಲಿ ಈ ಥರದ ನೀವೊಂದು ಇಲೆಕ್ಷನ್ ಫೈಟ್ ಮಾಡೋ ಪ್ರಾಬಬ್ಲಿ ಅಂತ ಲಾಬಿಗಳು ದೇ ಮೇ ಬಿ ಇಂಟ್ರೆಸ್ಟೆಡ್, ಅವರು ಫಂಡ್ ಮಾಡಿ ಇರಬಹುದು. ಆನಂತರ ಈಗ ನಾಳೆ ಇವತ್ತು ಸರ್ಕಾರಕ್ಕೆ ಬರ್ತಾ ಇದ್ದಾರೆ, ಪ್ರಾಬಬ್ಲಿ ಸರ್ಕಾರಕ್ಕೆ ಬಂದರೆ ಸರ್ಕಾರವನ್ನು ಇನ್ಫ್ಲುಯೆನ್ಸ್ ಮಾಡುವಂಥ ಪ್ರಯತ್ನಗಳು ಆ ಲಾಬಿಗಳು ಮಾಡಬಹುದು. ಅದು ಆ ಪ್ರಯತ್ನಕ್ಕೆ ಇವರು ಬಲಿ ಆಗ್ತಾರ, ಐ ವೋಂಟ್ ಸೇ ದಟ್ ಬಲಿ ಆಗ್ತಾರೆ ಅಂತ. ಬಟ್ ಇದೆಲ್ಲ ಇರುವಾಗ ಕೆಲವರು ಸಂಶಯ ವ್ಯಕ್ತಪಡಿಸ್ಬೋದು. ಅವರು ಖಾಲಿ ನೀವು ಅವರ ಬೆಂಬಲ ತಗೊಂಡ ಮಾತ್ರಕ್ಕೆ, ಫೈನಾನ್ಷಿಯಲಿ ಅಥವಾ ಬೇರೆ ತಗೊಂಡ ಮಾತ್ರಕ್ಕೆ ಅವ್ರು ಹೇಳಿದ್ದನ್ನು ನೀವು ಮಾಡ್ತೀರಿ ಅನ್ನೋದನ್ನು ಆ ಕನ್ಕ್ಲೂಷನ್ ಬರೋದು. ಬಟ್ ಈ ವಿಚಾರದಲ್ಲಿ ಆಮ್ ಆದ್ಮಿ ಪಾರ್ಟಿ ತುಂಬಾ ಕ್ಲಾರಿಟಿ ಕೊಡೋದು ಒಳ್ಳೇದು ಅಂತಿರ್ತಾವೆ ಒಂದು ರಾಜಕೀಯ ಪಕ್ಷ. ಪ್ರಾಬಬ್ಲಿ ಬೆಸ್ಟ್ ಕ್ಲಾರಿಟಿ ಏನಂತ ಹೇಳಿದ್ರೆ ಅವ್ರಿಗೊಂದು 6 ತಿಂಗಳು ಅವಕಾಶ ಕೊಡಿ. ಅದಕ್ಕೆ ನಾನು ಆತಂಕ ಆದ್ರಿಂದ ಮಾಡ್ತಾರೆ. ಎನಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ವಿಲ್ ಬಿ ಟೇಕನ್ ಕೇರ್ ಬೈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಗೊತ್ತಿಲ್ಲ ಈ ದೇಶಕ್ಕೆ ಅಲ್ಲಿಂದ ಹಣ ಬರಕ್ ಸಾಧ್ಯನಾ? ಸೋರ್ಸ್ ಆಫ್ ಫಂಡಿಂಗ್ ಗೊತ್ತಾಗುತ್ತಲ್ವಾ? ಅದೇ ಇವ್ರು ಬರೀ ಸುಳ್ಳು ಹೇಳ್ತಾ ಇರ್ತಾನೆ ಬಿಜೆಪಿನವರು. ಇವ್ರದೇ ಅಧಿಕಾರ ಇದೆ. ನಿಮಗೆ ಬಿಜೆಪಿ ಮೇಲೆ ಇದಾಗಿರ್ಬೋದು, ಅವರೊಬ್ಬ ತಟಸ್ಥ ವ್ಯಕ್ತಿಯಾಗೂ ಕೂಡ ನಾನು ವಾಸ್ತವೇ ಮಾತಾಡ್ತಾ ಇದ್ದೀನಿ. ಈಗಾಗಲೇ ಈ ಪಂಚರಾಜ್ಯಗಳ ಫಲಿತಾಂಶದ ಬಗ್ಗೆ ಚರ್ಚೆ ನಡೆಸ್ತಾ ಇರುವಾಗ ಗಿರಿಪಾದಿಯವರೇ ಗೋವಾದ ಬಗ್ಗೆಯೂ ಕೂಡ ಮಾತಾಡಬೇಕು. ಗೋವಾ ಪುಟ್ಟ ರಾಜ್ಯ, ಆದರೆ ಇದು ಸದಾಕಾಲ ಅತಂತ್ರವಾಗಿ ಇಲ್ಲಿ ರಾಜಕಾರಣ. ಕಳೆದ ಬಾರಿ ನೀವು ಯಾವ ಸ್ವರೂಪದಲ್ಲಿ ಅಧಿಕಾರವನ್ನ ನಡೆಸಿದ್ರಿ ಅನ್ನೋಂಥದ್ದು ಕೂಡ ಅಧಿಕಾರಕ್ಕೆ ಬಂದಿರುವಂತಹ ರೀತಿಯ ಬಗ್ಗೆಯೂ ಕೂಡ ಗೊತ್ತಿದೆ. ಈಗ 20 ಸೀಟ್, ಇನ್ನು 1 ಕಮ್ಮಿ ಉಳ್ಕೊಂಡಿದೆ ಅಧಿಕಾರ ನಡೆಸೋದಕ್ಕೆ. ಬಹುಶಃ ಪಕ್ಷೇತರರ ಬೆಂಬಲ ಸಿಗುತ್ತೆ. 3 ಜನ ಒಟ್ಟು ಯಾವ ಸ್ವರೂಪದಲ್ಲಿ ಇಲ್ಲಿ ಈ ಒಂದು ಗೋವಾದ ಚುನಾವಣೆಯ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಅಲ್ಲ, ಕಳೆದ 5 ವರ್ಷದಿಂದ ಏನು ಅಧಿಕಾರ ನಡೆಸಿತ್ತೋ ಆ ಅಧಿಕಾರ ಚೆನ್ನಾಗಿ ನಡೆದಿರೋದ್ರಿಂದ ಹತ್ರ 1 ಕಮ್ಮಿ ಆಗಿದೆ. ಆಲ್ರೆಡಿ 3 ಜನ ಇಂಡಿಪೆಂಡೆಂಟ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲ, ನೀವು ಏನು ಇಲ್ದಿರೋಂಥ ಸಂದರ್ಭದಲ್ಲಿ ಎಲ್ಲರನ್ನು ಸಾಮೂಹಿಕ ವಲಸೆ ಬರಂಗ್ ಮಾಡ್ರೆ ಮನವೊಲಿಸಿ ಕರ್ಕೊಂಡು ಬರೋದ್ರಲ್ಲಿ ಯಾವ ತಪ್ಪಿಲ್ಲ ಸರ್. ಇದು ನೀವು ಅದಕ್ಕೆ ಬೇರೆ ಹೆಸರು ಕೊಡಬಹುದು. ರಾಜಕೀಯದಲ್ಲಿ ತಂತ್ರಗಾರಿಕೆ ಅನ್ನತಕ್ಕಂಥದ್ದು ಒಂದು ಇದು. ನಾವು ಇಲ್ಲಿ ಬಂದು ನಾವು ಪ್ರಭು ಶ್ರೀರಾಮ ಕೂಡ ಆಗಬೇಕು. ಕೆಲವೊಮ್ಮೆ
ಧರ್ಮವನ್ನ ಸ್ಥಾಪನೆ ಮನವೊಲಿಕೆ ಬೇಡ ಮನವೊಲಿಕೆ ಆಗಿಲ್ಲ ಸರ್, ಮನವೊಲಿಕೆ ಆಗಿ ಬಂದವರು. ಈ ಮನವೊಲಿಕೆ ಬೇರೆಯವರು ಒಲಿಕೆ ಮಾಡಿದ್ರೆ ಮಾತ್ರ ಅದು ನಿಮಗೆ ಇದಾಗಿ ಕಾಣಿಸಿ, ಬಿಜೆಪಿ ಮಾಡಿದ್ರೆ ಮಾತ್ರ ಮನವೊಲಿಕೆ. ಆಪರೇಷನ್ ಕಮಲ ಅಂತ ರಾಮನ ಆದರ್ಶನೂ ಇರಬೇಕು, ಕೃಷ್ಣನ ತಂತ್ರಗಾರಿಕೆನೂ ಇರಬೇಕು ಸರ್ ರಾಜಕೀಯದಲ್ಲಿ. ಇಲ್ಲ ಅಂದ್ರೆ ಎಕ್ಸಿಸ್ಟೆನ್ಸ್ ಇಸ್ ನಾಟ್ ಪಾಸಿಬಲ್. ದೇಶ ಉಳಿಸೋ ಕೆಲಸನೂ ಆಗ್ಬೇಕಲ್ಲ ಸರ್. ಇವ್ರು ಕರ್ಕೊಂಬತ್ರ ಎಂತವ್ರು ಗೊತ್ತಾ, ಕಳ್ಳರು ಕಾಕರು ಅಲ್ಲೆಲ್ಲ ಭ್ರಷ್ಟಾಚಾರ ಅವ್ರನ್ನ MLA ಮಾಡಿದ್ರು, ಅವ್ರ ಮೇಲೆ ಏನ್ ಆಪಾದನೆ ಇತ್ತು, ಬಂದವರು ಯಾರ್ಯಾರು ಏನ್ ತಗೊಂಡ್ ಸರ್. ಡೆಲ್ಲಿದು ನಿಮ್ದು ಪುರಾಣ ಹೇಳ್ಕೊಂಡು ಹೋದ್ರೆ ನೀವು ಚರ್ಚೆ ನೀವು ಎಷ್ಟು ಸಂಭಾವಿತರು ಅನ್ನೋದು ಗೊತ್ತಾಗುತ್ತೆ. ಹೆಸರು ಹೇಳಿದ್ರು ಗೊತ್ತಾಗುತ್ತೆ ಎಷ್ಟು ಸಂಭಾವಿತರು. ತನ್ನ ಹೆಂಡತಿಯನ್ನು ಹೊಡೆದವನ್ನೇ ಒಬ್ಬನ ಪಕ್ಷದಿಂದ ಹೊರಗಾಕ್ತಾ ಇನ್ನು ಇಟ್ಕೊಂಡಿದಾರಲ್ಲಿ, ಅವನ ಮೇಲೆ ಕೇಸ್ ಹಾಕಿದೆ. ಅಂತ ವ್ಯಕ್ತಿನ ಇಟ್ಕೊಂಡು ಇವ್ರು ಇನ್ನು ಇಟ್ಕೊಂಡಿದ್ದಾರೆ. ಸಾರ್ವಜನಿಕರ ಹಣ ದುರುಪಯೋಗ ಮಾಡಿ ಮಾತಾಡಿದ್ರೆ ಗಂಡ ಹೆಂಡತಿ ಬಗ್ಗೆ ಮಾತಾಡ್ತಾರೆ ಇವರು. ಸಾರ್ವಜನಿಕ ಕೇಸ್ ಆಗಿರೋ ವ್ಯವಸ್ಥಿತವಾಗಿ ಬಿಜೆಪಿ ಮಾಡಿಸಿದ್ದು, ಟಾರ್ಚರ್ ಮಾಡಿ ಕೇಸ್ ಹಾಕಿ ವ್ಯವಸ್ಥಿತವಾಗಿ ಬಿಜೆಪಿ ಪೊಲೀಸ್ ಅರೆಸ್ಟ್ ಟಾರ್ಗೆಟ್ ಮಾಡೋದಕ್ಕೆ ವ್ಯವಸ್ಥಿತವಾಗಿ ಬಿಜೆಪಿ ಮಾಡಿಸಿದಷ್ಟೇ. ಇವರು ಅಭಿವೃದ್ಧಿ ಬಗ್ಗೆ ಮಾತಾಡಿ, ಬಡ್ಜೆಟ್ ಬಗ್ಗೆ ಮಾತಾಡಿ, ದೇಶದ ಆರ್ಥಿಕತೆ ಬಗ್ಗೆ ಮಾತಾಡೋಲ್ಲ. ಮಾತಾಡಿದ್ರೆ ಇಲ್ಲ ಮುಸಲ್ಮಾನ ಮಾತಾಡ್ತಾರೆ, ಪಾಕಿಸ್ತಾನ ಮಾತಾಡ್ತಾರೆ, ಬಿಜೆಪಿ ಅವರು ಬರೀ ಸುಳ್ಳು ಕಲಕಡದ್ಬಿಟ್ಟು 7 ವರ್ಷ ಹೊತ್ತು ದೊಡ್ಡ ಸುಳ್ಳು ಇನ್ನೊಬ್ಬ ಇಲ್ಲ ಸರ್. ಈ ದೇಶಕ್ಕೆ 2014ರಿಂದ 2021 ಮಾನ್ಯ ಮೋದಿ ಅವರು 108 ಲಕ್ಷ ಕೋಟಿ ಸಾಲ ಬಾರೋ ಮಾಡಿದ್ದಾರೆ. ನಾನು ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ ಇವತ್ತು. ನಾನು ಹೇಳ್ತೀನಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ದೇಶದ ಅಭಿವೃದ್ಧಿ ರಸ್ತೆ ಮಾಡಿ ಸುಳ್ಳಿದು ಮಾಡಿ ಸರ್. ಇದು ಸುಳ್ಳು ಸರ್, ಇದು ಸುಳ್ಳು. ಯಾಕೆ ಗೊತ್ತಾ, 690 ಕ್ಷೇತ್ರದಲ್ಲಿ 65% ಸೀಟ್ ಬರ್ತಿಲ್ಲ. 5,000 ಕೋಟಿ ಸರ್, 5,000 ಕೋಟಿ ಅವ್ರ ಆರ್ಥಿಕ ವ್ಯವಸ್ಥೆ, 5,000 ಕೋಟಿ ಪಾರ್ಟಿ ಫಂಡ್ ಇದೆ. 8 ವರ್ಷದಲ್ಲಿ 5,000 ಕೋಟಿ ಪಾರ್ಟಿ ಫಂಡ್ ಮಾಡಿದ್ದಾರೆ. ಜನ ಮೂರ್ಖರಲ್ಲ, ಜನ ಸುಮ್ಮನೆ ಓಟ್ ಹಾಕಲ್ಲ. ನಾನು ಹೇಳ್ತೀನಿ ಸರ್, ಇವತ್ತು ಈ ಚುನಾವಣೆ 4 ರಾಜ್ಯದಲ್ಲಿ ಬಿಜೆಪಿ ಗೆದ್ದಿದಾರಲ್ವಾ, ಇದು ಅಭಿವೃದ್ಧಿ ಆಧಾರದ ಮೇಲೆ ಗೆದ್ದಿರೋದಲ್ಲ. ಒಂದ್ ನಿಮಿಷ ಇವರು ನ್ಯಾಷನಲ್ ಹೈವೇ ಅಭಿವೃದ್ಧಿ ಬಗ್ಗೆ ಹೇಳೋದಲ್ವಾ. ನ್ಯಾಷನಲ್ ಹೈವೇ ಅಥಾರಿಟಿ ಇಸ್ ಅ ಸಪರೇಟ್ ಬಾಡಿ. ಅರ್ಥ ಇದ್ರಾ? ನ್ಯಾಷನಲ್ ಹೈವೇ ಅಥಾರಿಟಿಗೆ ನಮಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಸೆಸ್ ಇದೆ. ನೀವು ಆ ಸೆಸ್ ಅಮೌಂಟ್ ನ ಎಕ್ಸ್ಕ್ಲೂಸಿವ್ ಆಗಿ ನೀವು ಲ್ಯಾಂಡ್ ಅಕ್ವಿಸಿಷನ್ ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಮುನ್ನೂರು ಯೂನಿಟ್ ಕರೆಂಟ್ ಬಿಟ್ಟಿಯಾಗಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದೇನ್ ನಿಮ್ ಜೋಬಿಂದ ಕೊಡ್ತಾ ಇದ್ದೀರಾ? ಅರವಿಂದ್ ಕೇಜ್ರಿವಾಲ್ ಜೋಬಿಂದ ಬುದ್ಧಿವಂತಿಕೆ ಮಾತಾಡ್ತಾ ಇದ್ದಾರೆ. ದಿಕ್ಕು ತಪ್ಪಿಸ್ತಾರೆ ಬಿಜೆಪಿಯವರು. ಬರೀ ಸುಳ್ಳು ದಿಕ್ಕು ತಪ್ಪಿಸೋದು. 300 ಯೂನಿಟ್ ಪೆಟ್ರೋಲ್ ಇದು ಏನು ಎಲೆಕ್ಟ್ರಿಸಿಟಿ ಕೊಟ್ಟಿದ್ದು, ನೀರು ಕೊಟ್ಟಿದ್ದು, ಈಗ 1,000 ರೂಪಾಯಿ ಕೊಡ್ತೀವಿ ಅನ್ನೋದು ನಿಮ್ಮಿಂದ ನ್ಯಾಷನಲ್ ಹೈವೇ ಅಥಾರಿಟಿ ಇಂಡಿಯಾ ಲಿಮಿಟೆಡ್ ಅಂತ ಸಪರೇಟ್ ಬಾಡಿ ಫಾರ್ಮ್ ಆಗುತ್ತೆ 95 ನಲ್ಲಿ. ವಾಜಪೇಯಿ ಗವರ್ಮೆಂಟ್ ಅಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಸೆಸ್ ಹಾಕ್ತಾರೆ. ಅದು ಸಪರೇಟ್ ನ್ಯಾಷನಲ್ ಹೈವೇಗೆ ಫಂಡಿಂಗ್ ಆಗಬೇಕು. ಒಂದ್ ನಿಮಿಷ ಫಂಡ್ ಮಾಡಬೇಕು ಅಂತ ಇವರೇನು ಮಾಡಿಲ್ಲ, ಇದನ್ನ ಇವ್ರು ಬರೀ ಸುಳ್ಳು ಹೇಳ್ಕೊಂಡು ಕಲಕಡ್ತಾರೆ. 8 ವರ್ಷ ಸುಳ್ಳು, ಬರೀ ಸುಳ್ಳು ಇವರು. ಬರೀ ಸುಳ್ಳು ಕೂಡ ಬಜೆಟ್ ವಿಚಾರ
ಇನ್ನೊಂದ್ಸಲ ನಾವು ಅದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸೋಣ. ಧನ್ಯವಾದ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ರಂಗನಾಥ್. ಒಟ್ಟಾರೆಯಾಗಿ ಪಂಚರಾಜ್ಯಗಳ ಫಲಿತಾಂಶ ಬಂದಿದೆ. ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಏನಿದ್ರು ಕೂಡ 4 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನ ಹಿಡಿಯುವುದಕ್ಕೆ ಸಾಧ್ಯ ಆಗಿದೆ. ಕಾಂಗ್ರೆಸ್ ಇದ್ದಂತ ಒಂದು ರಾಜ್ಯವನ್ನು ಕಳ್ಕೊಂಡಿದೆ. ಆಮ್ ಆದ್ಮಿ ಪಕ್ಷ ಹೊಸ ರಾಜಕೀಯ ಶಕ್ತಿಯನ್ನ ಪಡ್ಕೊಂಡಿರುವಂಥದ್ದು ಕೂಡ ಈ ಚುನಾವಣೆಯಲ್ಲಿ ಬಹಳ ಗಮನಾರ್ಹವಾಗಿರುವಂತಹ ಅಂಶ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ TV9.